The situation is in favor of Congress, number one. It is because there is a strong anti-incumbency against the BJP government because of their corruption, because of the price rise, because of the unemployment problem, and they could not able to solve the problems of the farmers, women, and laborers, the society. That is why the people of Karnataka are totally against BJP government. There is a strong anti-incumbency against the BJP government. They wanted to change the government of Karnataka. As I have understood the pulse of the people in Karnataka. I have been in Karnataka politics since more than 40 years. I know the pulse of the people. I can understand the pulse of the people. See, wherever we go, the people are telling, not only our party workers, not only our sympathizers of the party, the other people are also telling that this time Congress would come to power. Sir, any similarities in 2013 elections and 2023 elections, sir? Do you see any similarities or any difference? ಅವಾಗಲೂ ಬಿಜೆಪಿ ಇತ್ತು 2013 ವರೆಗೂ, ಆಮೇಲೆ ನಿಮ್ದು ಬಂತು, ನಿಮ್ಮ ನಾಯಕತ್ವದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಫಾರ್ಮ್ ಆಯ್ತು ಸರ್ 2013 ಇವಾಗ 2023. ನಿಮ್ಗೆ ಏನಾದರೂ ವ್ಯತ್ಯಾಸ ಅಥವಾ ಸಿಮಿಲಾರಿಟೀಸ್ ಕಾಣಿಸುತ್ತಾ? ಇಲ್ಲ, ವ್ಯತ್ಯಾಸ ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೇನೆ ಗೊತ್ತಾಗ್ತಾ ಇದೆ. ಜನರು BJP ಮೇಲೆ ಆಕ್ರೋಶದಿಂದ ಇದ್ದಾರೆ. ಯಾಕಂತಂದರೆ ದಿನನಿತ್ಯ ಅವರು ಬೆಲೆ ಏರಿಕೆಯ ಬಿಸಿಯನ್ನು ಅನುಭವಿಸ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ಇನ್ 2014 2014ರಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ, ಇವತ್ತು ಸುಮಾರು 1200 ರೂಪಾಯಿ. ಹೆಂಗೆ ಟಾಲರೇಟ್ ಜನ ಅದನ್ನು ಒಪ್ಕೊಳ್ಳೋಕೆ ತಯಾರಾಗ್ತಾರೆ? ಗೊಬ್ಬರದ ಬೆಲೆ ಒಂದು ಬ್ಯಾಗು 50 kg ಬ್ಯಾಗು DAP 450-500 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? 1400 ರೂಪಾಯಿ, 1450 ರೂಪಾಯಿ ಆಗ್ಬಿಟ್ಟಿದೆ. ಹೆಂಗೆ ರೈತರು ಎಲ್ಲ ಅದನ್ನು ಒಪ್ಕೊಳ್ಳೋಕೆ ತಯಾರಾಗಿದ್ದಾರೆ? ಜೊತೆಗೆ ನಿಮಗೆ GST ಟ್ಯಾಕ್ಸ್ ಬೇರೆ ಹಾಕ್ಬಿಟ್ಟಿದ್ದಾರೆ ಅಡಿಷನಲ್ ಆಗಿ. ಯಾವ್ಯಾವುದು ಇಲ್ಲಿವರೆಗೆ ಎಕ್ಸೆಂಪ್ಟ್ ಆಗಿದ್ದವು ಅವಕ್ಕೆಲ್ಲ ಟ್ಯಾಕ್ಸ್ ಹಾಕಿದ್ದಾರೆ. 5% to 18% ಟ್ಯಾಕ್ಸ್ ಹಾಕಿದ್ದಾರೆ. ಒಂದು ಕಡೆ ರೈತರಿಗೆ ಸಹಾಯ ಮಾಡ್ತೀವಿ ಅಂತ ಅನ್ನೋದು, ಇನ್ನೊಂದು ಕಡೆ ಗೊಬ್ಬರದ ಬೆಲೆನ ಏರಿಸೋದು, ಒಂದು ಜೇಬಿನಲ್ಲಿ ಕಿತ್ಕೊಳ್ಳೋದು, ಇನ್ನೊಂದು ಜೇಬಿನಲ್ಲಿ ಕೊಡೋದು, ಇನ್ನೊಂದು ಜೇಬಿಗೆ ಕೊಡೋದು. ಇದರಿಂದ ಜನ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ದಿ BJP ಪೀಪಲ್ ಆರ್ ಡೂಯಿಂಗ್ ಅಂತ. ಇದೆಲ್ಲ ಅರ್ಥ ಆಗುತ್ತೆ ಜನಗಳಿಗೆ. ಬೆಲೆ ಏರಿಕೆ ಬಿಸಿ ಜನ ಅದರ ವಿರುದ್ಧ ಅಂತ ಕಾಣ್ತಿರಲ್ಲ. ಬೇರೆ ಸ್ಟೇಟ್ಗಳಲ್ಲೂ ಕೂಡ ಜನ ವಿರುದ್ಧ ಇದ್ದಾರೆ, ಇಲ್ಲ ಅಂತಿಲ್ಲ. ನಮ್ಮ ಸ್ಟೇಟ್ನಲ್ಲಿ ಅದು ಜಾಸ್ತಿ ಇದೆ. ಈಗ ಬೆಲೆ ಏರಿಕೆಯಿಂದಲೇ ಅನೇಕ ಕಡೆಗಳಲ್ಲಿ BJPಯವರ ಪಾಪ್ಯುಲಾರಿಟಿ ಕಡಿಮೆ ಆಗ್ತಾ ಇದೆ. ಮತ್ತು ದೇಶದ ಎಲ್ಲ ರಾಜ್ಯಗಳಲ್ಲೂ BJP ಇಲ್ಲ, ಕೆಲವು ರಾಜ್ಯಗಳಲ್ಲಿ ಮಾತ್ರ BJP ಇರೋದು. ವೆಸ್ಟ್ ಬೆಂಗಾಲ್ನಲ್ಲಿಲ್ಲ, ಬಿಹಾರ್ನಲ್ಲಿಲ್ಲ, ಆಮೇಲೆ ಪಂಜಾಬ್ನಲ್ಲಿಲ್ಲ, ಸೌತ್ನಲ್ಲಿ ಎಲ್ಲೂ ಇಲ್ಲ. ಇಡೀ ದೇಶ BJP ಮಯ ಆಗಿದೆಯಾ? ಕೆಲವು ರಾಜ್ಯಗಳಲ್ಲಿ ಫಾರ್ ದಿ ಡಿವಿಷನ್ ಆಫ್ ವೋಟ್ಸ್, ಸೆಕ್ಯುಲರ್ ಪಾರ್ಟಿಗಳ ವೋಟ್ಗಳು ಡಿವೈಡ್ ಆಗೋದ್ರಿಂದ ಸೋಲ್ತಾ ಇದ್ದಾರೆ ವಿರೋಧ ಪಕ್ಷದವರು. ಇಲ್ಲಿ ಕರ್ನಾಟಕದಲ್ಲಿ ಹೌ ಸೀರಿಯಸ್ ಇಸ್ ದಟ್ ಕನ್ಸರ್ನ್ ಸರ್, ಡಿವಿಷನ್ ಆಫ್ ಸೆಕ್ಯುಲರ್ ಪಾರ್ಟಿ ವೋಟ್ಸ್? JDS ಇದೆ ಇಲ್ಲಿ ಕರ್ನಾಟಕದಲ್ಲಿ ಸರ್. ನೋಡಿ, JDS ಎಲ್ಲ ಜಿಲ್ಲೆಗಳಲ್ಲೂ ಇಲ್ಲ. ಈಗ ಕೆಲವರೆಲ್ಲ ಸೇರಿಸ್ಕೊಂಡಿರ್ಬೋದು, ಕೆಲವು ಜಿಲ್ಲೆಗಳಲ್ಲಿ ಟಿಕೆಟ್ ಸಿಗದಿದ್ದವ್ರನ್ನ ಸೇರಿಸ್ಕೊಂಡಿರ್ಬೋದು. ಇಟ್ ಡಸಂಟ್ ಮೀನ್ ದಟ್ JDS ಬೇಸ್ ಇದೆ ಅಂತಲ್ಲ ಅದರ ಅರ್ಥ.
ಸೊ ಒಂದು 5-6 ಜಿಲ್ಲೆಗಳಲ್ಲಿ ಜೆ ಡಿ ಎಸ್ ಬೇಸ್ ಇದೆ, ಅಲ್ಲಿ ಟ್ರಯಾಂಗ್ಯುಲರ್ ಫೈಟ್ ಆಗುತ್ತೆ. ಈಗ ಉತ್ತರ ಕರ್ನಾಟಕದ ಕಡೆ, ಹೈದರಾಬಾದ್ ಕರ್ನಾಟಕದ ಕಡೆ ನಮಗೂ ಬಿ ಜೆ ಪಿಗೆ ಫೈಟ್ ಇರೋದು. ಸೊ ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇರ್ ಇಸ್ ನೋ ಟ್ರಯಾಂಗ್ಯುಲರ್ ಫೈಟ್. ಇನ್ ಸಮ್ ಡಿಸ್ಟ್ರಿಕ್ಟ್ ದೇರ್ ಇಸ್ ಎ ಟ್ರಯಾಂಗ್ಯುಲರ್ ಫೈಟ್, ಇನ್ ಸಮ್ ಡಿಸ್ಟ್ರಿಕ್ಟ್ಸ್ ನಾಟ್ ಎ ಟ್ರಯಾಂಗ್ಯುಲರ್ ಫೈಟ್. ಈಗ ನಾವು ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದೀವಲ್ಲ, ಅದಕ್ಕೆ ಎಷ್ಟು ದುಡ್ಡು ತಗಲ್ಬೋದು ಅಂತ ಲೆಕ್ಕ ಹಾಕಿನೇ ಮಾಡಿರೋದು. ಕರೆಂಟ್ ಕೊಡೋದು ಫ್ರೀಯಾಗಿ 200 ಯೂನಿಟು, 2,000 ರೂಪಾಯಿ ಕೊಡೋದು ಮಹಿಳಾ ಯಜಮಾನಿಗೆ ತಿಂಗಳಿಗೆ. ಆಮೇಲೆ ಅಕ್ಕಿ ಕೊಡೋದು, 10 kg ಅಕ್ಕಿ ಕೊಡೋದು. ಆಮೇಲೆ ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ, ಡಿಗ್ರಿ ಮಾಡಿರೋರಿಗೆ, ಅವರಿಗೆ 2 ವರ್ಷದವರಿಗೆ 3,000 ರೂಪಾಯಿ ಕೊಡೋದು. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡೋದು. ಇದೆಲ್ಲ ಒಂದು 50,000 ಕೋಟಿ ಆಗ್ಬೋದು. ವಾಟ್ ಈಸ್ ಅವರ್ ಬಜೆಟ್ ಸೈಜ್? 3,10,000 ಕೋಟಿ. ಮುಂದಿನ ವರ್ಷಕ್ಕೆ ಅದು 3,30,000 ಕೋಟಿ ಆಗ್ಬೋದು. ಇದು ನಾವು ಕೊಟ್ಟಿರ್ತಕ್ಕಂಥ ಅನೇಕ ಇವು ಮ್ಯಾನಿಫೆಸ್ಟೋನಲ್ಲಿ ಹೇಳೋ ಅಂಥ ವಿಚಾರಗಳು 5 ವರ್ಷದಲ್ಲಿ ಈಡೇರಿಸ್ತೀವಿ ಅಂತ ಹೇಳಿರೋದು. ಬಟ್ ನಾಟ್ ದೀಸ್ ಗ್ಯಾರಂಟೀಸ್ಗಳೆಲ್ಲ ನಾವು ಬಂದ ತಕ್ಷಣ ಜಾರಿಗೆ ಕೊಡ್ತೀವಿ. ದಟ್ ಇಸ್ ಎ ಡಿಫ್ರೆಂಟ್ ಥಿಂಗ್. ಡು ಯು ನೋ ನಾವು ಅಸಲು ಮತ್ತು ಬಡ್ಡಿ ಎಷ್ಟು ಕಟ್ತಾ ಇದ್ದೀವಿ ಗೊತ್ತಾ? ವರ್ಷಕ್ಕೆ ಅಲ್ಲ, ತಿಂಗಳಿಗೆ, ವರ್ಷಕ್ಕೆ ಎಷ್ಟು ಹೇಳಿ? 1.5 lakh crores. 56,000 ಕೋಟಿ. when we are capable of paying interest, repayment of interest and repayment of principal amount, 56,000 crores. Can't we provide 50,000 crores in the budget? According to them, it is 1 lakh crore ಬರುತ್ತೆ ಸರ್. Whatever is the last They do not know. One third of the budget, what they are claiming. No. According to me, it will be between 50 to 55,000 crores. We can accommodate. Sir, are you going to take a decision in the very first cabinet, as Rahul Gandhi suggested, Which one? on all these schemes? All these schemes will be implemented in the first year itself. Not in the first cabinet. In the first year itself, they will be implemented. ಸರ್, ನಿಮಗೆ ಕೋಲಾರಲ್ಲಿ ಯಾಕೆ ನಿಂತ್ಕೊಂಡಿಲ್ಲ ಸರ್? ನನಗೆ ಅಲ್ಲಿ ಅದ್ರ ಬಗ್ಗೆ ನಾನು ಅಲ್ಲಿ ಕೋಲಾರದವ್ರು ಕರೀತಾ ಇದ್ರು ನನಗೆ ನಿಂತ್ಕೊಳ್ಳಿ ಅಂತ. ಬಟ್ ಹೈಕಮಾಂಡ್ ಅವರು ಒಂದೇ ಕಡೆ ನಿಂತ್ಕೊಳ್ಳಿ ಸಾಕು ಅಂತ ಹೇಳಿದ್ರು. ಸೊ ಹಂಗಾಗಿ ನಂದು ಇದು ಕೊನೆಯ ಎಲೆಕ್ಷನ್ನು, ಮತ್ತು ನಮ್ಮೂರು ಬರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ವರ್ಣ, ಅಲ್ಲೇ ನಿಲ್ತೀನಿ ಅಂತ ಹೇಳಿದೆ. ಹಾಗಾಗಿ ಐ ಹ್ಯಾವ್ ಡಿಸೈಡೆಡ್ ಟು ಕಂಟೆಸ್ಟ್ ಫ್ರಮ್ ವರ್ಣ ಕಾನ್ಸ್ಟಿಟ್ಯೂನ್ಸಿ. ಕೋಲಾರದವ್ರು ಕರೀತಿದ್ರಲ್ಲ, ಅವ್ರಿಗೆ ಅನುಕೂಲ ಆದರೆ ಬೇರೆಯವ್ರಿಗೆ ನಾನು ನಿಂತ್ಕೊಳ್ಳೋದ್ರಿಂದ ಅನುಕೂಲ ಆಗೋದಾದರೆ, ಇಫ್ ಹೈಕಮಾಂಡ್ ಅಗ್ರೀಸ್ ಐ ವಿಲ್ ಕಂಟೆಸ್ಟ್ ಅಂತ ಹೇಳಿದ್ದೆ. ಸೋಮಣ್ಣ ಅವರ ಬರಲಿ, ಇನ್ನೊಬ್ಬ ಇರಲಿ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಬಿಕಾಸ್ ವಿ ಹ್ಯಾವ್ ಟು ಫೇಸ್ BJP. You have to face, attack the ideology of the BJP, attack ideology of the RSS. Whether Somanna contests or some other person contests, it makes no difference at all. ಈಗ ನಾನು 2008ರಲ್ಲಿ 22,000 ಲೀಡ್ನಲ್ಲಿ ಗೆದ್ದಿದ್ದೆ. ಮತ್ತು 2013ರಲ್ಲಿ 31,000 ಲೀಡ್ನಲ್ಲಿ ಗೆದ್ದಿದ್ದೆ. ನಮ್ಮ ಹುಡುಗ ಕಳೆದ ಬಾರಿ 59,000 ಗೆದ್ದಿದ್ದೆ. ಆಗಲೂ ರೇವಣಸಿದ್ದಯ್ಯ ನಿಂತಿದ್ದರು 2008ರಲ್ಲಿ. ಆಮೇಲೆ 2013ರಲ್ಲಿ ಯಾರು ಸಿದ್ಧಲಿಂಗ ಸ್ವಾಮಿ ನಿಂತಿದ್ದರು. 2018ರಲ್ಲಿ ಮಾತ್ರ ಇಬ್ಬರು ನಿಂತ್ಕೊಂಡ್ರು. BJPಯಿಂದ ಒಬ್ಬರು, JDSನಿಂದ ಒಬ್ಬರು, ಒಂದೇ ಜಾತಿಯವ್ರು ನಿಂತ್ಕೊಂಡ್ರು. ಹಂಗಾಗಿ ಸ್ವಲ್ಪ ನಮ್ಮ ಹುಡುಗರಿಗೆ ಲೀಡ್ ಜಾಸ್ತಿ ಬಂತು, 59,000 ಲೀಡ್ ಬಂತು. ಅದರ್ವೈಸ್ ಆಲ್ ಅಲಾಂಗ್
ಅರೌಂಡ್ 30,000 ಓಟ್ನಲ್ಲಿ ಗೆದ್ದಿದ್ದೀನಿ ನಾನು 2 ಎಲೆಕ್ಷನ್ನಲ್ಲಿ. ದಿಸ್ ಟೈಮ್ ಆಲ್ಸೋ ಐ ವಿಲ್ ವಿನ್ ವಿತ್ ಬಿಗ್ ಮಾರ್ಜಿನ್, ವೆದರ್ ಸೋಮಣ್ಣ ಕಂಟೆಸ್ಟ್ ಆರ್ ಎನಿಬಡಿ ಕಂಟೆಸ್ಟ್. ಸರ್ವೆ ರಿಪೋರ್ಟ್ಸ್ ಏನು ಬರ್ತಾ ಇದೆ ಸರ್? ಹಾಂ, ಈಗ ಸರ್ವೆ ರಿಪೋರ್ಟ್ಸ್ ಫ್ರಮ್ ಕೋಲಾರ್ ಆ್ಯಂಡ್ ಫ್ರಮ್ ವರುಣ, ನಿಮ್ಮ ಕಾಂಗ್ರೆಸ್ ಸರ್ವೆ ರಿಪೋರ್ಟ್ಸ್ ಏನಂತ ಫೀಡ್ಬ್ಯಾಕ್ ಬರ್ತಾ ಇದೆ ವರುಣದು ಆ್ಯಂಡ್ ಕೋಲಾರ್ ಕಾಂಗ್ರೆಸ್ ಪಾರ್ಟಿ ಕಂಫರ್ಟಬಲಾಗಿ ಗೆಲ್ತದೆ ಅಂತ ಬರ್ತಾ ಇದೆ ಎರಡೂ ಕಡೆ. ಹೋದ್ ಸರ್ ಮಾಡ್ಕೊಂಡಿರಲಿಲ್ಲ ಅಂತ ಹೇಳಿ ಅವರು. ಈಗ ಭಾರತಿ ಶಂಕರ್ನ JDSನವ್ರು ಯಾಕೆ ಹಾಕಿದ್ದಾರೆ? ಈಸ್ XMLA. ಈ ಗಾಟ್ ಎಲೆಕ್ಟೆಡ್ ಫ್ರಮ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಇದು ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ಅವನ್ನ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ಓನ್ಲಿ ವಿತ್ ಇನ್ ಇಂಟೆನ್ಷನ್ ಟು ಡಿವೈಡ್ ಶೆಡ್ಯೂಲ್ ಕಾಸ್ಟ್ ವೋಟ್ಸ್. ಅದಕ್ಕೆ ಹೇಳಿದೆ ನಾನು. ಕಳೆದ ಸಾರಿನೂ ಕೂಡ ಒಬ್ಬ ಗೋಪಾಲಯ್ಯ ಅಂತ ಒಬ್ಬರನ್ನ ಹಾಕ್ಬಿಟ್ಟಿದ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ, BJP ಅವರು. ಮೋಸ್ಟ್ ವೀಕ್ ಕ್ಯಾಂಡಿಡೇಟ್. ಈ ಸೆಕ್ಯೂರ್ಡ್ ಓನ್ಲಿ 3,000-4,000 votes. That's all. Entire BJP votes transferred to JDS in the last election. See, that is why I said yesterday, ಇವರು ಒಳ ಒಪ್ಪಂದ ಮೊದಲಿನಿಂದ ಇದೆ, ಈಗಲೂ ಮಾಡ್ತಾರೆ ಅಂತ. ಸರ್, ಬಿ ಸೋಮಶೇಖರ್ ಬಿಜೆಪಿ ಪಕ್ಷ ಬಿಟ್ಟು ಹೊರಗಡೆ ಬಂದರು. ಬಿ ಸೋಮಶೇಖರ್ ತಮ್ಮ ಜೊತೆ ಈ ವಾಸ್ ಇನ್ ಜನತಾದಳ. ಸೊ ಅವ್ರು ಹೇಳಿದ್ರು ಹೋದ್ ಸರಿ ಒಳ ಒಪ್ಪಂದ ಮಾಡ್ಕೊಂಡಿದ್ರು ಅಂತ ಅವ್ರು ಹೇಳಿದ್ರು. ಯಾರು ಒಪ್ಪಂದ ಮಾಡ್ಕೊಂಡಿದ್ರು? JDS ಬಿಜೆಪಿ ಮಾಡ್ಕೊಂಡಿದ್ರು 2018 ಅಲ್ಲಿ ಸೀಕ್ರೆಟ್ ಆಗಿ ಮಾಡ್ಕೊಂಡಿದ್ರು ಅಂತ ಸೋಮಶೇಖರ್ ಹೇಳಿದ್ರು. ಕರೆಕ್ಟಾಗಿ ಹೇಳಿದ್ದಾರೆ, ಸತ್ಯ ಹೇಳಿದ್ದಾರೆ. ಬಿ ಸೋಮಶೇಖರ್ BJPಲೇ ಇದ್ದವರು, BJP ಪ್ರಮುಖ ನಾಯಕರಲ್ಲಿ ಒಬ್ಬರು ಅವರು, ಮಾಜಿ ಮಂತ್ರಿ. ಮತ್ತು ನನ್ನ ಜೊತೆಯಲ್ಲಿ 1983ರಿಂದಲೂ ಕೂಡ 80ರಲ್ಲಿ ಲೋಕದಳದಿಂದ ಕೋಲಾರದಿಂದ ಸ್ಪರ್ಧೆ ಮಾಡಿದರು. ನಾನು ಮೈಸೂರಿಂದ ಸ್ಪರ್ಧೆ ಮಾಡಿದ್ದೆ. ಆಮೇಲೆ 83ರಲ್ಲಿ ಅವರು ಜನತಾ ಪಾರ್ಟಿ ಕ್ಯಾಂಡಿಡೇಟು, ನಾನು ಇಂಡಿಪೆಂಡೆಂಟು, ಇಬ್ಬರು ಒಟ್ಟಿಗೆ ಅಸೆಂಬ್ಲಿಗೆ ಬಂದವರು. ಸೊ ಅವರು ಸತ್ಯ ಹೇಳಿದ್ದಾರೆ, BJPನಲ್ಲಿ ಏನು ನಡೀತು ಅಂತ ಅನ್ನೋದನ್ನು ಸತ್ಯ ಹೇಳಿದ್ದಾರೆ. I don't have any enemy in our party, are all my comrades, friends. ಹಂಗಂತೇನಿಲ್ಲ. ಕಾಂಗ್ರೆಸ್ ಪಾರ್ಟಿ ಇಸ್ ಎ ಸೆಕ್ಯುಲರ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಟೇಕಿಂಗ್ ದಿ ವೋಟ್ಸ್ ಆಫ್ ಆಲ್ ಪಾರ್ಟೀಸ್, ಆಲ್ ಕಮ್ಯುನಿಟೀಸ್. ಲಿಂಗಾಯತ್ ರೋಡು ಬರ್ತವೆ, ಬ್ರಾಹ್ಮಣ ರೋಡು ಬರ್ತವೆ, ಒಕ್ಲಿ ರೋಡು ಬರ್ತವೆ, ಕುರುಬ ರೋಡು ಬರ್ತವೆ, ದಲಿತ ರೋಡು ಬರ್ತವೆ, ಅದರ್ ಮೈನಾರಿಟೀಸ್ ಓಟು ಬರ್ತವೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ. ಕಾಂಗ್ರೆಸ್ ಪಾರ್ಟಿ ಇಸ್ ದಿ ಓನ್ಲಿ ಪಾರ್ಟಿ ವಿಚ್ represents all communities in the society. ಸರ್, ಮೊನ್ನೆ ಕೋಲಾರದಲ್ಲಿ ರಾಹುಲ್ ಗಾಂಧಿ ಅವರು 150 ಗೆದ್ದರಷ್ಟೇ ನಾವು ಸ್ಟೇಬಲ್ ಗೌರ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಲೈಕ್ BJP ಅವರ ಆಪರೇಷನ್ ಕಮಲ ಇದೆಲ್ಲ ಆಗುತ್ತೆ ಅಂತ ಒಂದು ಹೇಳ್ತಾರೆ ಸ್ಟೇಟ್ಮೆಂಟ್. See, as far as possible, we have given to the tickets to the candidates, those who are loyal to the party. And they have taken pledge to the commitment, ideology of the political party. ಸರ್, ಬಟ್ ಇವರು CM ಅವ್ರು ಬೆಳಗ್ಗೆ ಹೇಳ್ಬೇಕಾದ್ರೆ 1967 ಇಂದ ಒಬ್ರು ಲಿಂಗಾಯತ್ನ CM ಮಾಡಿಲ್ಲ ಕಾಂಗ್ರೆಸ್ ಅವರು, ಬರೀ ವೀರೇಂದ್ರ ಪಾಟೀಲ್ನ 8-9 ತಿಂಗಳು ಮಾಡಿದ್ರು. ಅದಾದ್ಮೇಲೆ ಇದುವರೆಗೂ ಒಬ್ರು ಮಾಡಿಲ್ಲ ಅಂತ he said a statement. That is a different thing. ಈಗ BJPನಲ್ಲಿ ಲಿಂಗಾಯತರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ದು ಯಡಿಯೂರಪ್ಪ ಆದಮೇಲೆ ಅಲ್ವಾ? ಫಸ್ಟ್ ಟೈಮ್ ಅಲ್ವಾ? ನಿಜಲಿಂಗಪ್ಪನವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದವರು ಯಾರು? ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟರ್ ಮಾಡಿದವರು 2 ಸಾರಿ. ಕಂಟಿ ಮಾಡಿದವರು ಯಾರು? 1967 ಅಂತ ಸ್ಪೆಸಿಫಿಕ್. ದಟ್ ಈಸ್ ಎ ಡಿಫ್ರೆಂಟ್ ಥಿಂಗ್. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಎಲ್ಲ ಕಾಲದಲ್ಲೂ ಎಲ್ಲ ಕಮ್ಯುನಿಟಿಯವ್ರನ್ನೂ ಮಾಡೋಕ್ಕಾಗಲ್ಲ, ಮತ್ತು ಒಂದೇ ಕಮ್ಯುನಿಟಿಯವ್ರು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಪಾರ್ಟಿ ಎಲ್ಲ ಪಾರ್ಟಿಯವ್ರಿಗೂ ಮಾಡ್ತದೆ ಅಷ್ಟೇ. ಹಿಂದುಳಿದವ್ರಿಗೂ ಮಾಡ್ತದೆ, ಮೇಜರ್ ಕಮ್ಯುನಿಟಿಯವ್ರಿಗೂ ಮಾಡ್ತದೆ, ಬೇರೆ ಪಾರ್ಟಿಯವ್ರು ಬೇರೆಯವ್ರಿಗೂ ಮಾಡ್ತದೆ.
ಸೊ ಆ ಥರ ಏನಿಲ್ಲ. ಎಸ್ ಎಂ ಕೃಷ್ಣ ಅವ್ರು ಆಗಿರಲಿಲ್ವಾ ಮುಖ್ಯಮಂತ್ರಿ? ಹಾಂ, ಅಲ್ಲ ನಾನು ಲಿಂಗಾಯತದವರಿಗೆ ಲಿಂಗಾಯತರು ವೀರೇಂದ್ರ ಪಾಟೀಲ್ ಅವ್ರು ಆಗಿರಲಿಲ್ವೇನಮ್ಮ? ಅದೇ ಆಗಿತ್ತು ಅದು 89 ಆಗಿದ್ದದು ಯಾರು? ಅಲ್ಲ ಅದು 67ರಲ್ಲ, 89 ಯಾರು ಮುಖ್ಯಮಂತ್ರಿ ಆಗಿದ್ದವರು? ಫ್ಯೂ ಮಂತ್ಸ್. ವೆದರ್ ಇಟ್ ಈಸ್ 2 months ಆರ್ 3 months, ಯಡಿಯೂರಪ್ಪನವ್ರು ಹಂಗಾದ್ರೆ 3 ದಿನ ಆಗವ್ರೆ ಅವನು. ಸರಿ, ಸಿ ಕಾಂಗ್ರೆಸ್ ಪಾರ್ಟಿನಲ್ಲಿ 89ನಲ್ಲಿ ವೀರೇಂದ್ರ ಪಾಟೀಲ್ ಹನ್ನೊಂದು ವರ್ಷ ಪಾಪ ಅವರು ಲಕ್ಕ ಹೊಡಿದ್ರೆ ಅವರೇ ಇರ್ತಿದ್ರು. ಲಕ್ಕ ಹೊಡೆದಿದ್ರು ಅವ್ರನ್ನ ಯಾಕೆ ಬದಲಾಯಿಸ್ತಿದ್ರು? Sir, even if Congress comes to power, High Command is unlikely to make DK Shivakumar as CM. Did you say in any of the interviews? If Congress comes to power, High Command is unlikely to make DK Shivakumar as CM. ಹೂ ಟೋಲ್ಡ್ ಯು? In some interview, I'm quoting some ಅಲ್ಲ, ಹೂ ಟೋಲ್ಡ್ ಯು? Is it your opinion? some of the See, Congress party goes by the democratic process. First, after we get the majority, we will call the MLS, newly elected MLS meeting. They will elect the leader of the legislature party. So High Command ultimately takes a decision who will be the next chief minister. That is the process. Congress party never projected anybody as a chief minister before the election. how many chief minister candidates there in your party? How He many? is also one of the aspirant. I am also one of the aspirant. Kharge made it very clear. I don't know whether you have heard it or not. In Kolar, he made it very clear that he is not going to be the chief ministerial aspirant. Did you hear the speech? Reported. Reported, and he made a speech. I was there. I heard. Whether you have not come, you have not heard, but you have seen the report. I was first person. Huh? I was there. You were there. Then what he said? If you can read between the lines, still there is some hope, some aspiration No, in no, him. no. Don't interpret between the lines. No, the reason he is asking, sir, DK Shivakumar said he loves to work under Kharge. Kharge said, I am not the contender. Is it a possibility is what he is asking, sir, Kharge coming? Why you are asking that question? Because Congress is coming to power is what everybody is saying. If Congress No, see, I made it very, very clear. Congress party never projected anybody as the next chief minister before the election. This time also they have not projected anybody. Shiv Kumar is one of the aspirants. I am also one of the aspirants. There are some other people also, they may be aspirants. Ultimately, who has to elect the leader of the legislature party? Newly elected MLS, isn't it? They will elect the leader. So ultimately, the Congress High Command will take a decision who should lead the government. But after Kharge becoming AICC president, DK Shivakumar showing upper hand against you, there is some notion. That is your opinion. Nobody is having the upper hand. Nobody is having the upper hand. I am not having the upper hand and he is not having the upper hand. We are all leaders are equals now. We are going to the poll with collective leadership. ಸರ್ ಈಗ ಒಂದು 100 ಸೀಟ್ ಬಂದ್ಬಿಡ್ತು, ಸ್ವಲ್ಪ ಶಾರ್ಟೇಜ್ ಬಂದ್ಬಿಡ್ತು ಅಂದ್ರೆ JDS ಜೊತೆ ಮತ್ತೆ That question does not arise at all this time. You will get comfortable majority this time and we will form the government on our own. But in Old Mysore region, there are some understanding candidates between Congress and JDS. Suppose in Ramnagara, Tumkuru, Kolar, there seems to be some understanding candidates. If See, last time also there was an understanding between JDS and BJP. It is no surprise this will happen again
in the coming election also. I don't think it helps BJP Sir. merely because in some constituencies they have changed the incumbent MLAs. It doesn't mean that the BJP would come to power, because there is a strong anti-incumbency against BJP. Whoever is changed, can they erase the misrule of the BJP? Their corruption, unable to control the price rise. It is not possible at all. ತನಿಖೆ ಮಾಡಲೇ ಇಲ್ಲಲ್ಲ ಅವರು. ಅವ್ರು ಮಾಡ್ಲಿ ಸರ್, ನೀವು ಅಧಿಕಾರಕ್ಕೆ ಬಂದರೆ ನಾವು ಅಧಿಕಾರಕ್ಕೆ ಬಂದರೆ ಒಂದು ಸ್ಪೆಷಲ್ ಕಮಿಷನ್ ಮಾಡಿ ವಿಲ್ ಎಂಕ್ವೈರ್ ಇನ್ ಟು ಆಲ್ ದಿ ಕರಪ್ಷನ್ ಚಾರ್ಜಸ್ ಎಗನೈಸ್ಟ್ ದಿಸ್ ಗೌರ್ಮೆಂಟ್. ಸರ್, ಕನಕಪುರದಲ್ಲಿ ಇವಾಗ ಅಶೋಕ್ನ ನಿಲ್ಲಿಸಿದ್ದಾರೆ ಬಿಜೆಪಿ ಅವರು. ಇದರಿಂದ ಏನಾದರೂ ಕಾಂಗ್ರೆಸ್ ಪಾರ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಸರ್? ಇಲ್ಲ, ಇನ್ನೂ ಜಾಸ್ತಿ ಓಟ್ನಿಂದ ಗೆಲ್ತಾರೆ ಶಿವಕುಮಾರ್ ಅವ್ರು ನಿಂತಿರೋದ್ರಿಂದ. He may take JDS votes, not Congress votes. And there is no BJP at all, first of all, in Kanakpura. All along, there was a fight between JDS and Congress. Congress will win between 130 and 150. According to me, JDS may win from 20 to 25 seats. BJP may 55 to 60 seats, not more than that. See, ನಾವು ಈಗ ಸಪೋಸ್ 120, 115 ಹಿಂಗೆಲ್ಲ ಬಂದಾಗ ದೇ ಮೈ ಟ್ರೈ. 130 ಮೇಲೆ ಬಂದರೆ ಏನು ಟ್ರೈ ಮಾಡ್ತಾರೆ ಆಪರೇಷನ್ ಕಮಲನ? ಹಾಂ, ನಾವು ವಿಲ್ ಗೆಟ್ ಮೋರ್ ದ್ಯಾನ್ 130 ಸೀಟ್ಸ್ ದಿಸ್ ಟೈಮ್. ಈ ಆಪರೇಷನ್ ಕಮಲ ಅಂತ ಬಂದದ್ದು ಬೆಳಕಿಗೆ BJPಯಿಂದಲೇ, ಯಡಿಯೂರಪ್ಪನವರಿಂದಲೇ. ಅದಕ್ಕೆ ಮೊದಲು ಆಪರೇಷನ್ ಕಮಲ ಇತ್ತ ಕರ್ನಾಟಕದಲ್ಲಿ? ಹಾಂ, ಹೇಳಿ ನೋಡೋಣ, ನೀವೇ ಹೇಳಿ. 2008ಗಿಂತ ಮುಂಚಿತವಾಗಿ ಇತ್ತ? ಅದು ಮಾಡಿದಾಗಲ್ಲ ಅವ್ರಿಗೆ ಫೇವರ್ ಆಗಿದೆಯಲ್ಲ ಸರ್, ಅದಕ್ಕೆ ಕೇಳಿದ್ದು. ಅಂದರೆ ಫೇವರ್ ಅಲ್ಲಮ್ಮ, ಈ ಅಧಿಕಾರ, ದುಡ್ಡು. ಅಧಿಕಾರದ ಆಸೆ ಇರೋರು ಹೋಗ್ತಾರೆ. ಬಟ್ ಹಾಗಂತೇಳಿ ಎಲ್ಲರೂ ಹೋಗಲ್ಲ. ಕೆಲವರು ಹೋಗ್ಬೋದು, ಒಂದು 10-12 ಜನ ಆ ಥರದವ್ರು ಸಿಗ್ಬೋದು ಇಡೀ ರಾಜ್ಯದಲ್ಲಿ. ಬಟ್ ಹಾಗಂತೇಳಿ ಎಲ್ಲರೂ ಇಡೀ ಈಗ ನಾವು 140-130 ಜನ ಪ್ಲಸ್ ಗೆದ್ದಿದ್ದು ಅಂತ ಎಲ್ಲರೂ 130 ಜನ ತಗೊಬಿಡೋಕ್ಕಂತ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗತ್ತಾ? ಆಮೇಲೆ ಆ ಸರ್ಕಾರ ಉಳಿತದ? ಎಲ್ಲರೂ ಮಂತ್ರಿ ಆಗಬೇಕು ಅನ್ನೋ ಆಸೆಯವರವರಲ್ಲ ಹೋಗೋರು. ಎಷ್ಟು ಜನಕ್ಕೆ ಮಂತ್ರಿ ಕೊಡ್ಬೋದು? ಕರ್ನಾಟಕದಲ್ಲಿ ಮಂತ್ರಿಮಂಡಲದಲ್ಲಿ 34 ಜನಕ್ಕೆ ಮಾತ್ರ ಅವಕಾಶ ಇರೋದು. ಎಲ್ಲರೂ ಮಂತ್ರಿ ಆಗೋಕ್ಕಾಗಲ್ಲ. ಸರ್, ಈಗ 17 ಜನ ಹೋದ್ರಲ್ವಾ 2019ಅಲ್ಲಿ, ಅದೇ ಥರ ನಂಬರ್ ಹೋಗಲ್ಲ ಅಂತ ಯಾವ ಗ್ಯಾರಂಟಿ ಸರ್? ಅದು ಸಾಧ್ಯನೇ ಇಲ್ಲ ಈ ಸಾರಿ. ನಾವು ಈ ಸಾರಿ ಟಿಕೆಟ್ ಕೊಟ್ಟಿರೋದು ಹೆಚ್ಚಾಗಿ ಪಕ್ಷಕ್ಕೆ ಲಾಯಲ್ ಆಗಿರೋರು, ಗಟ್ಟಿಯಾಗಿ ಉಳಿಯೋರು ಪಕ್ಷದಲ್ಲಿ ಅಂಥವ್ರಿಗೆ ಕೊಟ್ಟಿದ್ದೀವಿ. ಒಳ ಮೀಸಲಾತಿ ನೋಡಿ, ನಾವಿದ್ದಾಗಲೇ ಒಳ ಮೀಸಲಾತಿ ಮಾಡಬೇಕು ಅಂತ ಇದ್ದು, ಅದರಲ್ಲಿ ಲಮಾಣಿಗಳು, ಬೋವಿಗಳು, ಕೊರ್ಚ, ಕೊರ್ಮ ಕಮ್ಯುನಿಟಿಗಳೆಲ್ಲ ಅದನ್ನು ಮಾಡಬೇಡಿ ಅಂತ ವಿರೋಧ ಮಾಡ್ತಾಯಿದ್ರು. ನಾವೇನು ಹೇಳಿದ್ದೋ ಮೊನ್ನೆ ದಲಿತರ ಸಮಾವೇಶದಲ್ಲಿ ಚಿತ್ರದುರ್ಗದಲ್ಲಿ ಏನು ಹೇಳಿದ್ದೋ, ಮೊದಲು ರಿಪೋರ್ಟನ್ನು ನಾವು ಈ ಸದನದಲ್ಲಿ ಇಡ್ತೀವಿ. ಬೇಕಾದ್ರೆ ಸೋಫಾ
The report of the Sadashiva Commission has not been placed on the floor of the House, number one. Number two, there was no discussion taken place on the report. ಆಮೇಲೆ ತೀರ್ಮಾನ ಮಾಡಬೇಕಲ್ವಾ, ಅಕ್ಸೆಪ್ಟ್ ಆಗಬೇಕು, ಸರ್ಕಾರ ಒಪ್ಕೋಬೇಕು. ಅದಕ್ಕೆ ನಾವೇನು ಹೇಳಿದ್ದೀವಿ, ನಮ್ಮ ಮ್ಯಾನಿಫೆಸ್ಟೋನಲ್ಲೂ ಕೂಡ ಹೇಳ್ತೀವಿ, ನಾವು ವಿ ಆರ್ ನಾಟ್ ಎಗ್ನೆಸ್ಟ್ ಇಂಟರ್ನಲ್ ರಿಸರ್ವೇಷನ್, ಬಟ್ ಯು ಹ್ಯಾವ್ ಟು ಟೇಕ್ ಆಲ್ ದಿ ಸ್ಟೇಕ್ ಹೋಲ್ಡರ್ಸ್ ಇಂಟು ಕಾನ್ಫಿಡೆನ್ಸ್. ಅದನ್ನು ಮಾಡ್ತೀವಿ ಅಂತ ಹೇಳಿದ್ದು. ಈಗೇನು ಮಾಡಿದ್ದಾರೆ ಅವರು, ಆತಾತರವಾಗಿ ರಿಸರ್ವೇಷನ್ ಈಗ 56% ಆಗಿದೆ. SC/STಗಳಿಗೆ 6% ರಿಸರ್ವೇಷನ್ ಜಾಸ್ತಿ ಆಗಿದೆ. SCಗಳಿಗೆ ಫ್ರಮ್ 15% to 17%, STಗಳಿಗೆ ಫ್ರಮ್ 3% to 7%. 6% ಜಾಸ್ತಿ ಆಯ್ತಲ್ಲಪ್ಪ. ಈ 6% ಜಾಸ್ತಿ ಆಗಬೇಕಾದ್ರೆ ಇದು ಇಂದಿರಾ ಸಹಾನಿ ಕೇಸ್ನ ವೈಲೇಟ್ ಮಾಡ್ತದೆ. 1992ನಲ್ಲಿ ಮಂಡಲ್ ಕಮಿಷನ್ ಬಗ್ಗೆ 9 judges ಕಾನ್ಸ್ಟಿಟ್ಯೂಷನಲ್ ಬೆಂಚ್ gave an order, gave a judgment stating that reservation shall not, the word used is shall not increase beyond 50%. ಅದಕ್ಕೆ ಅನುಗುಣವಾಗಿದೆಯಾ ಇವ್ರು ಮಾಡಿರೋದೀಗ? ಇಲ್ಲ. ಇಂಟರ್ನಲ್ ರಿಸರ್ವೇಷನ್ ಏನು ಮಾಡಿದ್ದಾರೆ, SCಗಳಿಗೆ 17 ತಗೊಂಡಿದ್ದಾರೆ. ಮತ್ತು ಇನ್ಕ್ರೀಸ್ ಮಾಡಿದ್ದೀವಿ ಅಂತ ಹೇಳಿದ್ರನ್ನ 17 ತಗೊಂಡಿದ್ದಾರೆ. 17 ತಗೊಂಡು ಡಿವೈಡ್ ಮಾಡಿದ್ದಾರೆ. 6% SC ಲೆಫ್ಟ್ಗೆ, 5.5% SC ರೈಟ್ಗೆ, 4.5% ಟಚಬಲ್ ಶೆಡ್ಯೂಲ್ ಕಾಸ್ಟ್ಗೆ, ಆಮೇಲೆ 1% ಅದರ್ಸ್ಗೆ ಅಂತ ಮಾಡಿದ್ದಾರೆ. ಎಲ್ಲಿದೆ 17%? ಇನ್ನೂ ಊರ್ಜಿತನೇ ಆಗಿಲ್ವಲ್ಲ ನಿಮಗೆ? 4% ಇದನ್ನ 2 ಬಿಲ್ ಇದನ್ನ EWS ಹಾಕಿದಾರಲ್ಲ ಸರ್. EWS ಹಂಗೆ ಬರಲ್ಲಮ್ಮ. ಕಾನ್ಸ್ಟಿಟ್ಯೂಷನ್ ಹೇಳ್ತದಂಗೆ. ಈಗ ಮುಸಲ್ಮಾನರನ್ನ ಅವ್ರಿಗೆ 4% ಇತ್ತು. 4% ಯಾವ ಆಧಾರದ ಮೇಲೆ ರದ್ದು ಮಾಡಿದ್ರಿ? ಯಾವ ಆಧಾರದ ಮೇಲೆ? ರಿಲಿಜನ್ಗೆ ಕೊಡಕ್ ಬರಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಓನ್ಲಿ ಫಾರ್ ಕಾಸ್ಟ್ ಅಂತ ಇರೋದು. ನೋ ಚಿನ್ನಪ್ಪರೆಡ್ಡಿ ವರದಿ ಏನು ಹೇಳಿದೆ? ವೆಂಕಟಸ್ವಾಮಿ ವರದಿ ಏನು ಹೇಳಿದೆ? ಮಾಡಬೇಕು ಅಂತ ಇದೆ. ಆರ್ಟಿಕಲ್ 14 ಆ್ಯಂಡ್ ಆರ್ಟಿಕಲ್ 15, ಆರ್ಟಿಕಲ್ 15 ಆ್ಯಂಡ್ ಆರ್ಟಿಕಲ್ 16 ಏನು ಹೇಳ್ತದೆ? ಸೋಷಿಯಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಆಗಿರೋರು ಮುಸ್ಲಿಮ್ಸು ಸೋಷಿಯಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಅಲ್ವಾ? ಈಗ ಸೋಷಿಯಲಿ ಫಾರ್ವರ್ಡ್ ಕಮ್ಯುನಿಟಿಯವ್ರಿಗೆ ಕೊಟ್ಬಿಟ್ಟಿದ್ದೀರಿ ರಿಸರ್ವೇಷನ್ನ. ಬ್ರಾಹ್ಮಣರು ಸೋಷಿಯಲಿ ಬ್ಯಾಕ್ವರ್ಡ ಫಾರ್ವರ್ಡಾ? ಹೇಳಿ ನೋಡಿ. ನಾನು ಸುಮ್ಮನೆ ಐ ಆಮ್ ನಾಟ್ 10% ರಿಸರ್ವೇಷನ್ ಕೊಟ್ಬಿಟ್ಟಿದ್ರಿ EWS ಅವರಿಗೆ. ಆನ್ ವಾಟ್ ಬೇಸಿಸ್? ಆರ್ಟಿಕಲ್ 15 ಆ್ಯಂಡ್ 16 ಸೇಸ್ ಸೋಷಿಯಲಿ ಎಜುಕೇಷನಲಿ ಬ್ಯಾಕ್ವರ್ಡ್ ಅಂತ. ನೀವು ಸೋಷಿಯಲಿ ಎಜುಕೇಷನಲಿ ಬ್ಯಾಕ್ವರ್ಡ್, ನೀವು ಬ್ರಾಹ್ಮಣರ ಸೋಷಿಯಲಿ ಎಜುಕೇಷನಲಿ ಬ್ಯಾಕ್ವರ್ಡ ನೀವು? ಹೇಳಿ ನೋಡೋಣ. ನಿಮ್ಗೆ ನಿನಗೆ ಅಂತ ನಿನ್ನಲ್ಲಮ್ಮ, ಜನರಲಾಗಿ ಹೇಳ್ತಾ ಇದ್ದೀನಿ ನಾನು ಐ ಆಮ್ ನಾಟ್ ಎಗ್ನೆಸ್ಟ್ ಎನಿ ಕಮ್ಯುನಿಟಿ. ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥ ಡಿಸಿಷನ್ ಹೇಳ್ತಾ ಇದ್ದೀನಿ. ಕಾನ್ಸ್ಟಿಟ್ಯೂಷನ್ ಏನೇನು ಹೇಳ್ತದೆ? ಆರ್ಟಿಕಲ್ 15ನಲ್ಲಿ ಆರ್ಟಿಕಲ್ 16ನಲ್ಲಿ ಸೋಷಿಯಲಿ ಎಜುಕೇಷನಲ್ಲಿ ಎಕನಾಮಿಕಲಿ ಅನ್ನೋ ಪದ ಇಲ್ಲ. ನೀವು ಎಕನಾಮಿಕಲಿ ಬ್ಯಾಕ್ವರ್ಡ್ ಇರ್ಬೋದು, ಬಟ್ ಯು ಆರ್ ನಾಟ್ ಸೋಷಿಯಲಿ ಎಜುಕೇಷನಲಿ ಬ್ಯಾಕ್ವರ್ಡ್. ಸೊ ಅದಕ್ಕೆ ಅಮೆಂಡ್ಮೆಂಟ್ ಮಾಡಿ ಕಾನ್ಸ್ಟಿಟ್ಯೂಷನ್ಗೆ 15-16 ಅಮೆಂಡ್ಮೆಂಟ್ ಮಾಡಿ EWS ಮಾಡಿದ್ದಾರೆ ಅಲ್ವಾ? ಅದು ಮಾಡುವಾಗ ಮುಸ್ಲಿಮರಿಗೆ ಯಾಕೆ ತಗೊಳಾಗ್ತೀರಿ? ಹೇಳಿಪ್ಪ, ನೀವೇ ಹೇಳಿ. ಇಸ್ ದೇರ್ ಎನಿ ರಿಪೋರ್ಟ್ ಫ್ರಮ್ ದಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆರ್ ಎನಿ ಡಿಸಿಷನ್ either by the High Court or by the Supreme Court?
then why you are abolishing? Is it not against the constitution? ನಾವು ಬಂದರೆ ಏನು ಮಾಡ್ತೀವಿ ಅಂದರೆ, ಈಗ ಒಕ್ಕಲಿಗರಿಗೆ ಏನು ಕೇಳಿದ್ರು ಅವರು, ನಮ್ಮ ಜನಸಂಖ್ಯೆ 12% ಇದೆ, 12% ಕೊಡಿ ರಿಸರ್ವೇಷನ್ ಅಂತ ಹೇಳಿದ್ರು. ಲಿಂಗಾಯತರು ಏನು ಹೇಳಿದರು, ನಮಗೆ ಟೂ ಏಗ್ ಸೇರಿಸಿ ಅಂತ ಹೇಳಿದರು. ಅದ್ರ ಬೇರೆಡೂ ಬಿಟ್ಬಿಟ್ಟು ಮುಸಲ್ಮಾನರಿಗೆ 4% ಇದನ್ನು ರದ್ದು ಮಾಡಿಬಿಟ್ಟು ಒಕ್ಕಲಿಗರಿಗೆ 2%, ಲಿಂಗಾಯತರಿಗೆ 2% ಅಂತ ಕೊಟ್ಟರೆ, 3Aಗೆ 3Bಗೆ 2% ಮಾಡಿಬಿಟ್ರೆ, ಈಸ್ ಇಟ್ ವ್ಯಾಲಿಡ್ ಅಂಡರ್ ದಿ ಲಾ? So will you change it once Congress comes in? ನಾವೇನು ಮಾಡ್ತೀವಿ ಬಂದರೆ, ತಳಮ್ಮ ಇವ್ರ ಪ್ರಶ್ನೆಗೆ ಉತ್ತರ ಹೇಳ್ಬಿಡ್ಬೇಕಲ್ಲ. ನಾವೇನು ಮಾಡ್ತೀವಿ ಬಂದರೆ ಅಂತಂದರೆ, ಈಗ 50% ಇದೆಯಲ್ಲ, ಈಗ 56% ಆಗಿದೆ. EWS 10% ತೆಗೆದ್ರೆ 66% ರಿಸರ್ವೇಷನ್ ಆಗುತ್ತೆ. 75 ಮಾಡೋಣ. ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೂ ಕೊಟ್ಟಾಗಿದೆಯಲ್ಲ ರಿಸರ್ವೇಷನ್ನು. ಜನರಲ್ ಮೆರಿಟ್ನಲ್ಲಿ ಯಾಕೆ ಅಷ್ಟೊಂದು ಇರಬೇಕು? ಇನ್ನು ಎಷ್ಟು ಮಾಡೋಣ? ಹೆಚ್ಚು ಮಾಡೋಕ್ಕೆ ಈಗ ಮೋದಿಯವ್ರ ಕಾಲದಲ್ಲಿ 73% ಮಾಡಿತ್ತು. ತಮಿಳ್ನಾಡಲ್ಲಿ 69% ಮಾಡಿಲ್ವಾ? 9th ಶೆಡ್ಯೂಲ್ಗೆ ಸೇರಿಸಿಲ್ವಾ? ಹಾಂ, So 9th schedule So don't you think merit will Huh? suffer? 9th ಶೆಡ್ಯೂಲ್ ಸೇರಿಸ್ಬಿಟ್ಟಿದ್ದಾರೆ ತಮಿಳ್ನಾಡಿನವರು. ಆಗಿದ್ದಂಥ ಕೇಂದ್ರ ಸರ್ಕಾರದಲ್ಲಿ ಇದ್ದಂಥವರು ಸೇರಿಸ್ಬಿಟ್ಟಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ. ಹಾಂ ಹಾಂ, ಕಾಂಗ್ರೆಸ್ ಗೌರ್ಮೆಂಟ್, ಹಾಂ, ಕರುಣಾನಿಧಿ ಇರುವಾಗ, ಅಲ್ಲ, ಇವರು ಜಯಲಲಿತಾ ಇರುವಾಗ. ಮೆರಿಟ್ ಹೆಂಗೆ ಸಫರ್ ಆಗಿದೆ ನಿಮಗೆ? ಮೆರಿಟ್ನವ್ರಿಗೆ 10% ಕೊಟ್ಬಿಟ್ರೆ ರಿಸರ್ವೇಷನ್ನು ಸಫರ್ ಆಗಲ್ವ ಬೇರೆಯವ್ರಿಗೆ? So 40% ಕೊಡ್ತೀನಿ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಜನಸಂಖ್ಯೆಗೆ ಹೋಗಿ ರಿಸರ್ವೇಷನ್ ಕೊಡೋಣ. ಯಾರ್ಯಾರು ಹಿಂದುಳಿದಿದ್ದಾರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಯಾರ್ಯಾರು ಹಿಂದುಳಿದು ಎಲ್ರಿಗೂ ಕೊಡೋಣ, ಬಡವರಿಗೆಲ್ಲ. 75% ಮಾಡಿದ್ರೆ ಅದೆಲ್ಲರಿಗೂ ರೀಚ್ ಆಗುತ್ತೆ. ಇಲ್ಲ ಆಗುತ್ತೆ, ಮಾಡೋಣ. ಯಾರಿಗೂ ತೊಂದರೆ ಆಗೋದು ಬೇಡ, ಎಲ್ಲರಿಗೂ ಮಾಡೋಣ. but it has to pass in parliament. Huh? Now Modi ಅದು government is ಅದಕ್ಕೆ ಪಾರ್ಟಿ ಪಾರ್ಲಿಮೆಂಟ್ನಲ್ಲೇ ಆಗಬೇಕು. ಅದು ಗೊತ್ತಾಯ್ತಾ? ಪಾರ್ಲಿಮೆಂಟ್ನಲ್ಲಿ ಒತ್ತಡ ತರೋಣ ಪಾರ್ಲಿಮೆಂಟ್ ಮೇಲೆ. ನಮ್ಮ ಪಾರ್ಟಿದೇ ಅಧಿಕಾರಕ್ಕೆ ಬಂದರೆ ಮಾಡಿಸೋಣ. 24 ಆದ್ಮೇಲೆ. ನೆಕ್ಸ್ಟ್ 2024ಗೆ ನಮ್ಮ ಪಾರ್ಟಿನೇ ಅಧಿಕಾರಕ್ಕೆ, ಅಪೋಸಿಷನ್ ಅಧಿಕಾರಕ್ಕೆ ಬಂದರೆ ಮಾಡಿಸೋಣ. Can ಪುನಃ Siddharamaiah ಅದನ್ನೇ ಕೇಳ್ತಿರಲ್ರಿ, ರಿಪೀಟ್. ನೀವು ಬೇರೆ ಬೇರೆ ರೂಪದಲ್ಲಿ ಕೇಳಿದ್ರು ಕೂಡ ಅಷ್ಟೇ. ನೀವು ಏನೇ ರೂಪದಲ್ಲಿ ಪ್ರಶ್ನೆಗಳು ಕೇಳಿದ್ರು ಕೂಡ ಉತ್ತರ ಕೊಡೋದು ಒಂದೇ. ಸಿ ವಿಲ್ ಗೋ ಬೈ ಡೆಮೋಕ್ರೆಟಿಕ್ ಪ್ರಾಸೆಸ್ ಆಸ್ ಪರ್ ದಿ ಲೀಡರ್ಶಿಪ್ ಇಸ್ ಕನ್ಸರ್ನ್. ಶಾಲ್ ಐ ರೀಟ್ರೇಟ್? ಸರ್, ಇವಾಗ ದಲಿತ ಕ್ರಿಶ್ಚಿಯನ್ಸ್ಗೆ ರಿಸರ್ವೇಷನ್ ಕೊಡಬೇಕು. ತಮಿಳುನಾಡು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಯಾರಿಗೆ? ತಮಿಳುನಾಡು ಅಸೆಂಬ್ಲಿ ಕನ್ನಡ ತಮಿಳ್ನಾಡು ತಮಿಳ್ನಾಡಿನಲ್ಲಿ. ಹಾಂ, ದಲಿತ ಕ್ರಿಶ್ಚಿಯನ್ಸ್ಗೆ ರಿಸರ್ವೇಷನ್ ಕೊಡಬೇಕು. ಒಂದು ವೇಳೆ ನಿಮ್ಮ ಸರ್ಕಾರ ಬಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ್ರೆ, ಆ ಥರ ಏನಾದ್ರು ಯೋಚನೆ ಜಾರಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅದನ್ನೇ ದಾರಿ. ಈಗ ಬೇರೆ ದಾರಿ ಇಲ್ಲ. ಈಗ ಕಾನ್ಸ್ಟಿಟ್ಯೂಷನ್ನ ತಿದ್ದುಪಡಿ ಮಾಡಿ ಈಗ 60%ಗೆ ರಿಸರ್ವೇಷನ್ ಮಾಡಿಬಿಟ್ಟಿದ್ದಾರೆ. 50 + 10 60. ಕರ್ನಾಟಕದವ್ರಿಗೆ 6% ಮಾಡಿದ್ದಾರೆ, 66% ಆಯ್ತದೆ. ನಾವು ಬಂದರೆ ಎಲ್ಲ ಕಮ್ಯುನಿಟಿಗೂ ಕೂಡ ಸಾಮಾಜಿಕ ನ್ಯಾಯ ಕೊಡಬೇಕು. ಬಡವರಿರ್ತಕ್ಕಂಥ ಎಲ್ಲ ಕಮ್ಯುನಿಟಿಯವ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಕೊಡಬೇಕು. ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ವಿಲ್ ಗೋ ಬೈ ದಿ ಪ್ರೊವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸರ್, ಕಮಿಂಗ್ ಬ್ಯಾಕ್ ಟು ಹಿಂದಿ ಇಂಪೋಸಿಷನ್ ಸರ್, ದಟ್ ಹ್ಯಾಸ್ ಬೀನ್ ಕಾಂಗ್ರೆಸ್ ಅವರು ತುಂಬಾ ರೇಸ್ ಮಾಡ್ತಾನೆ ಇದ್ದಾರೆ. ಹಿಂದಿ ಇಂಪೋಸಿಷನ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಸ್ ಇಟ್ ನೋ, ಇಂದಿನ ಬಲಾತ್ಕಾರವಾಗಿ ಎಲ್ಲೂ ಕೂಡ ಯಾವ ರಾಜ್ಯದಲ್ಲೂ ಕೂಡ ಇಂಪೋಸ್ ಮಾಡಬಾರ್ದು. ಬಿಕಾಸ್ ಇಟ್ ಈಸ್ ನಾಟ್ ಎ ನ್ಯಾಷನಲ್ ಲ್ಯಾಂಗ್ವೇಜ್. ಇನ್ ಸಮ್ ಸ್ಟೇಟ್ಸ್, ಅಫ್ ಕೋರ್ಸ್, ಕಂಪೇರ್ಡ್ ಟು ಅದರ್ ಲ್ಯಾಂಗ್ವೇಜಸ್, ಇಟ್ ಈಸ್ ಇನ್ ಮೋರ್ ಸ್ಟೇಟ್ಸ್. ಇಟ್ ಡಸಂಟ್ ಮೀನ್ that is a national language.
Government of India cannot impose language. You must leave it to each state. That is under the present system is ಆಯಾ ರಾಜ್ಯಗಳು ಅವ್ರ ಭಾಷೆನ ಮಾಡ್ಕೊಳ್ತವೆ. ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದದ್ದು ಯಾತಕ್ಕೆ? ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದದ್ದು ಯಾವುದ್ರ ಮೇಲೆ? ಹಾಂ, ಯಾವ್ಯಾವ ಭಾಷೆ ಮಾತಾಡ್ತಾರೋ ಆಯಾ ಭಾಷೆ ಮೇಲೆ ಒಂದೊಂದು ರಾಜ್ಯ ಇರಲಿ ಅಂತೇಳಿ ಭಾಷಾವಾರು ಪ್ರಾಂತ್ಯಗಳಾದದ್ದು. ಕರ್ನಾಟಕದಲ್ಲಿ ಕನ್ನಡ ಈಸ್ ಅವರ್ ಅಫಿಷಿಯಲ್ ಲ್ಯಾಂಗ್ವೇಜ್. ಹೌ ಕ್ಯಾನ್ ದೇ ಇಂಪೋಸ್ ಹಿಂದಿ ಇನ್ ಕರ್ನಾಟಕ? ಹೌ ಕ್ಯಾನ್ ದೇ ಇಂಪೋಸ್ Hindi in Tamil Nadu? How can they impose Hindi in Kerala? They can't. Any government can't. That is against the constitution. Why not? Why not? Opposition in India. Why not? Why not? If the hard, if all the opposition parties with common agenda come together, and it is possible to defeat BJP. BJP ಏನು 70% ಓಟ್ ತಗೊಂಡಿದೆಯಾ ದೇಶದಲ್ಲಿ? 60% ತಗೊಂಡಿದೆಯಾ? 50% ತಗೊಂಡಿದೆಯಾ? ಯಾವುದು ಲೆಸ್ ದ್ಯಾನ್ 50% ತಗೊಂಡಿರೋದು. All other political parties come together with a common agenda. I don't think it is a difficult task to defeat BJP. ಕರ್ನಾಟಕದಲ್ಲಿ ಒಂದೇ ಸೀಟ್ ಇದೆ ಸರ್ ನಿಮ್ದು. ಈ ಎಲೆಕ್ಷನ್ ಇಂಪ್ಯಾಕ್ಟ್ ಆಗತ್ತಾ ಮುಂದಿನ ವರ್ಷಕ್ಕೆ ನಿಮಗೆ? ಯಾವುದು? ಇವಾಗ ನಿಮ್ದು ಒಂದೇ ಸೀಟ್ ಇರೋದು ಲೋಕಸಭಾ ಇದರಲ್ಲಿ. ಮುಂದಿನ 2024ಗೆ ಈ ಎಲೆಕ್ಷನ್ ಇಂಪ್ಯಾಕ್ಟ್ ಆಗತ್ತಾ? BJP ಅವರು ಎಷ್ಟಿದ್ರು 18ನಲ್ಲಿ? ಹೇಳದ್ದಮ್ಮ, ಕೇಳದ್ ನಿನಗೆ ಸುಮ್ಮನೆ ಕೇಳ್ತಾ ಇದ್ರಿ. ನಾವು ಓನ್ಲಿ 2. ವಾಟ್ ಈಸ್ ದೇರ್ ಸ್ಟ್ರೆಂತ್ ಟುಡೇ? 25 plus 1. Then it's going to be happened. 1977ನಲ್ಲಿ ಇಂದಿರಾ ಗಾಂಧಿ ಅವರು ಅನೇಕ ರಾಜ್ಯಗಳಲ್ಲಿ ರೂಟ್ ಔಟ್ ಆಗಿಬಿಟ್ಟಿದ್ರು. 85 ಔಟ್ ಆಫ್ 85 ಇನ್ UP. ಔಟ್ ಆಫ್ 54 ಇನ್ ಬಿಹಾರ್. ಏನಾಗಿದೆ ಈಗ? ಆಮೇಲೆ 1980ನೇ ಇಸ್ವಿನಲ್ಲಿ 2.5 ವರ್ಷದಲ್ಲಿ ಎಲೆಕ್ಷನ್ ಆದಮೇಲೆ ಏನಾಯಿತು? ಜಸ್ಟ್ 2.5 years ವಾಟ್ ಹ್ಯಾಪನ್ಡ್? ಮತ್ತೆ ಇಂದಿರಾ ಗಾಂಧಿ ಅವರು ಅಧಿಕಾರಕ್ಕೆ ಬರಲಿಲ್ವಾ? ಇನ್ ಡೆಮಾಕ್ರಸಿ ಯಾವುದು ಕೂಡ ಹೀಗೆ ಆಗ್ಬಿಡ್ತದೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಈಗಿರೋದೇ ಎಲ್ಲ ಕಾಲಕ್ಕೂ ಇರ್ತದೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಇದು ಯಾವಾಗಲೂ ಕೂಡ ರಾಜಕೀಯ ಇದೆಯಲ್ಲ, ನಿಂತು ನೀರಲ್ಲ ಅದು. ಜನಸಂಘದವ್ರು ಯಾರೂ ಗೆಲ್ತಾನೆ ಇರಲಿಲ್ಲ, ಒಬ್ಬರೋ ಇಬ್ಬರೋ ಗೆಲ್ತಿದ್ರು. ಅದೇ BJP ಆಯಿತು ಜನಸಂಘ. 1980ನಲ್ಲಿ ಓನ್ಲಿ 2 MPs ವರ್ ದೇರ್. ಈಗ ಮೇಲೆ ಜಾಸ್ತಿ ಬಂದಿದ್ದಾರೆ, 200 ಚಿಲ್ಲರೆ ಎಷ್ಟು ಬಂದಿದ್ದಾರೆ ಈಗ. ಅಥವಾ ಅವರು ನಾಳೆ 0 ಆದರೂ ಆಗ್ಬೋದು, ಹೇಳಕ್ಕೆ ಬರಲ್ಲ. 0 ಆಗಲ್ಲ, ಬಟ್ 0 ಆದರೂ ಆಗ್ಬೋದು. You don't expect it to be 0. You don't expect BJP to be 0. ಇನ್ನು BJP 0 ಆಗಿ ಬಯಸಲ್ಲ ನೀವು? ನಾನು ಯಾವುದನ್ನು 0 ಆಗಬೇಕು ಅಂತ ಹೇಳಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳಿರಬೇಕು. ವಿರೋಧ ಪಕ್ಷ ನಾಶ ಆಗಬಾರ್ದು. ಅಥವಾ BJP ಅವರು ಹೇಳ್ತಾರಲ್ಲ ಕಾಂಗ್ರೆಸ್ ಫ್ರೀ ಭಾರತ ಮಾಡ್ತೀವಿ ಅಂತ, ಆ ಥರ ಹೇಳಬಾರ್ದು. ಅವರು ನೆಹರೂರವರಿದ್ದಾಗ ಆಲ್ವೇಸ್ ಅವರು ಎನ್ಕರೇಜ್ ಮಾಡ್ತಿದ್ರು ಅಪೋಸಿಷನ್ನ. ದಟ್ ಶುಡ್ ಬಿ ದಿ ಡೆಮೊಕ್ರೆಟಿಕ್ ಸ್ಪಿರಿಟ್. ನಿಮಗೆ ನಮ್ಮ ತಪ್ಪು ತೋರಿಸ್ದೆ ಹೋದರೆ ತಿದ್ಕೊಳ್ಳೋದು ಹೆಂಗೆ? ನೀವು ತೋರಿಸೋರು ಬೇಕಲ್ಲ.
ಇಂಗ್ಲೆಂಡ್ನಲ್ಲಿ ಮಾತ್ರ ಡೆಮೋಕ್ರಸಿ ಯಾಕೆ ಸಕ್ಸಸ್ ಆಗಿದೆ ಅಂತಂದರೆ ರೂಲಿಂಗ್ ಪಾರ್ಟಿ ಮತ್ತು ಅಪೋಸಿಷನ್ ಪಾರ್ಟಿ ಅಂಥ ಡಿಫ್ರೆನ್ಸ್ ಇರಲ್ಲ ಮಧ್ಯದಲ್ಲಿ. ಸ್ವಲ್ಪದರಲ್ಲೇ ಡಿಫ್ರೆನ್ಸ್ ಇರ್ತದೆ. ಸೊ ಡೆಮೋಕ್ರಸಿನಲ್ಲಿ ಅಪೋಸಿಷನ್ ಕೂಡ ಇರಬೇಕು ಸ್ಟ್ರಾಂಗ್ ಆಗಿ. ಸೊ ಇಲ್ಲೇನಾದ್ರು ದೆನ್ ಓನ್ಲಿ ಡೆಮೋಕ್ರಸಿ ವಿಲ್ ಬಿ ಸಕ್ಸಸ್ಫುಲ್. ಇಲ್ಲೂ ಆ ಥರ ಇಂಗ್ಲೆಂಡ್ ಅಮೆಂಡ್ಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಯಾವುದನ್ನ? ಎಲೆಕ್ಷನೀರಿಂಗ್ ಅದಕ್ಕಿಂತ ಹೆಚ್ಚಾಗಿ ಅಪೋಸಿಷನ್ಗೆ 10th ಶೆಡ್ಯೂಲ್ಗೆ ಅಮೆಂಡ್ಮೆಂಟ್ ತರಬೇಕು. ಈಗ ಡೆಮೋಕ್ರಸಿ ಉಳಿಬೇಕಾದ್ರೆ ಆಪರೇಷನ್ ಕಮಲ ಅಂತ ನೀಚ್ ಕೆಲಸ, ರಾಜಕೀಯ ನೀಚ್ ಕೆಲಸಗಳು ನಿಲ್ಲಬೇಕಾದ್ರೆ 10th ಶೆಡ್ಯೂಲ್ಗೆ ಅಮೆಂಡ್ಮೆಂಟ್ ಮಾಡಬೇಕು. 10th ಶೆಡ್ಯೂಲ್ಗೆ ಅಮೆಂಡ್ಮೆಂಟ್ ಮಾಡದೆ ಹೋದರೆ, ಈ ಪಕ್ಷಾಂತರ ಅವಳಿನ ನಿಲ್ಲಿಸದೆ ಹೋದರೆ ಡೆಮೋಕ್ರಸಿ ಉಳಿಯಲ್ಲ. Who is to build the cat, sir? If your government comes here, you are going to build the cat. No, if you come to power in this center, then you will think of, because 10th ಶೆಡ್ಯೂಲ್ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟಿಗೆ ಮಾತ್ರ ಅಧಿಕಾರ ಇರೋದು, ಸ್ಟೇಟ್ ಗೌರ್ಮೆಂಟ್ಗಳು ಮಾಡೋಕ್ಕಾಗಲ್ಲ. ಬಂದಮೇಲೆ ಹೇಳ್ತೀನಿ, ಕಾಂಗ್ರೆಸ್ ಬಂದಮೇಲೆ ಹೇಳ್ತೀನಿ. ಈಗಲೇ ಹೇಳೋಕ್ಕಾದ್ರೆ ಕೂಸುಟಕ್ಕೂ ಮುಂಚಿತವಾಗಿ ಎದ್ದದು ಕುಲಾವಿ ಮಾಡ್ಕೊಂಡ್ರೆ ಹೆಂಗೆ? ಸರ್ ಕಾನ್ಫಿಡೆನ್ಸ್ ಇದೆ ಸರ್ ಬರುತ್ತೆ, ಕಾನ್ಫಿಡೆನ್ಸ್ ಇದೆ ನಿಮಗೆ ಕಾಂಗ್ರೆಸ್ ಬರುತ್ತೆ? ಕಾನ್ಫಿಡೆನ್ಸ್ ಈಸ್ ದೇರ್, 100% ಕಾನ್ಫಿಡೆನ್ಸ್, 100 ಔಟ್ ಆಫ್ 100. ಆಪರೇಷನ್ ಕಮಲದ ಮೇಲೆ ಸ್ವಲ್ಪ ಡೆಫಿನೆಟಾಗಿ 100% ಯು ವಿಲ್ ಕಮ್ ಟು ಪವರ್, ಯು ವಿಲ್ ಫಾರ್ಮ್ ದಿ ಗೌರ್ಮೆಂಟ್, ಯು ವಿಲ್ ಥ್ರೋ ದಿಸ್ BJP, ಕರಪ್ಟ್ BJP ಗೌರ್ಮೆಂಟ್. ಪಂಜಾಬ್ನಲ್ಲಿ ಯಾಕೆ ಬದಲಾವಣೆ ಆಗಿಲ್ಲ? ಮೋದಿ ಹೋಗಿದ್ದಾರಲ್ಲ. ಹಿಮಾಚಲ್ ಪ್ರದೇಶದಲ್ಲಿ ಯಾಕೆ ಬದಲಾವಣೆ ಆಗಲಿಲ್ಲ? ಗುಜರಾತಲ್ಲಿ ಆಯಿತು, UK ಅಲ್ಲಿ ಆಯಿತು, ವೆಸ್ಟ್ ಬೆಂಗಾಲಲ್ಲಿ ಯಾಕೆ ಆಗಲಿಲ್ಲ? ಕೆಲವು ಕಡೆ ಆಗ್ಬೋದು. ಈಗ ಅಲ್ಲಿ ಇರ್ತಕ್ಕಂಥ ರಾಜಕೀಯ ಪರಿಸ್ಥಿತಿ ಮೇಲೆ ಅದು ಹೋಗುತ್ತದೆ. ಈಗ ಇಶ್ಯೂಸ್, ಯಾವ ಇಶ್ಯೂಸು ಚರ್ಚೆ ಆಗೋದು ಮುಂದಿನ ಅಸೆಂಬ್ಲಿ ಎಲೆಕ್ಷನ್ಗೆ? ಸ್ಟೇಟ್ ಇಶ್ಯೂಸ್ ಚರ್ಚೆ ಆಗುತ್ತೆ, ನಾಟ್ ನ್ಯಾಷನಲ್ ಇಶ್ಯೂಸ್. ನ್ಯಾಷನಲ್ ಇಶ್ಯೂಸ್ ಸೆಕೆಂಡರಿ. ಇನ್ ದಿ ಫಸ್ಟ್ ಪ್ಲೇಸ್ ಸ್ಟೇಟ್ ಇಶ್ಯೂಸ್. ಈ ಅಸೆಂಬ್ಲಿ ಎಲೆಕ್ಷನ್ ನಡೆಯೋದು ಸ್ಟೇಟ್ ಲೆಜಿಸ್ಲೇಚರ್ಗೆ, ನಾಟ್ ಟು ದಿ ಪಾರ್ಲಿಮೆಂಟ್. ಅದರಿಂದ ಸ್ಟೇಟ್ ಇಶ್ಯೂಸ್ಗಳು ಪ್ರಾಧಾನ್ಯತೆ ಪಡ್ಕೊಂಡಿರ್ತವೆ. ಕರ್ನಾಟಕದಲ್ಲಿ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ BJPಯವರು, ಜನ ಬೇಸತ್ತಿದ್ದಾರೆ, ಅದರಿಂದ ಬದಲಾವಣೆ ಬಯಸ್ತಾ ಇದ್ದಾರೆ, ಬದಲಾವಣೆ ಮಾಡೇ ಮಾಡ್ತಾರೆ. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. I am fully confident the Congress party would come back to power on its own. ಇಲ್ಲ, ಸದ್ಯಕ್ಕೆ ಈಗ ನಾನ್ ವೆಜ್ ತಿಂತಾ ಇಲ್ಲಮ್ಮ. ಫುಡ್ಡೆಲ್ಲ ವೆಜಿಟೇರಿಯನ್ ಫುಡ್ ತಿಂತೀನಿ, ಮೊಟ್ಟೆ ತಿಂತೀನಿ ಅಷ್ಟೇ. ಟಿಲ್ ಎಲೆಕ್ಷನ್ ಈಸ್ ಓವರ್. ಆಮೇಲೆ ಮತ್ತೆ ನಾನ್ ವೆಜ್ ತಿಂತೀನಿ. ನಾವೆಲ್ಲ ಬೈ ಬಾರ್ನ್ ನಾನ್ ವೆಜಿಟೇರಿಯನ್ಸ್ ಅಲ್ಲ, ನೀವು ಬೈ ಬಾರ್ನ್ ವೆಜಿಟೇರಿಯನ್ಸ್. ಅಫ್ಕೋರ್ಸ್ ಕೆಲವರು ಅಭ್ಯಾಸದ ಮೇಲೆ ಕಲ್ತ್ಕೊಂಡಿದ್ದಾರೆ, ಅದು ಬೇರೆ. ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ನಿಮ್ಮ ಮನೇಲಿ ಮಾಡೋಕ್ಕಾಗತ್ತಾ? ಏನು ರೀಸನ್ ಸರ್ ನಾನ್ ವೆಜ್ ಬಿಟ್ಟಂದ್ರೆ ಈಗ ಎಲೆಕ್ಷನ್ ಆಗುವಾಗ? ಯಾಕೆಂತಂದರೆ ಎಣ್ಣೆ ಅವು ಇವೆಲ್ಲ ಉತ್ತರ ಕನ್ನಡ ಕಡೆ ಸ್ಪೈಸಿ ಎಣ್ಣೆ ಇವೆಲ್ಲ ಇರ್ತಾವಲ್ಲ, ಟ್ರಾವೆಲ್ ಮಾಡುವಾಗ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ, ನಾಟ್ ಬಿಕಾಸ್ ಆಫ್ ಎನಿಥಿಂಗ್. ಬಟ್ ಬೆಳಗ್ಗೆ ಹೊತ್ತು ಹೇಗೆ ಸರ್ ವಾಕ್ ಮಾಡೋದು ಅಥವಾ ಟೈಮ್ ಸಿಗುತ್ತಾ ನಿಮಗೆ? ಟೈಮ್ ಸಿಗೋದಿಲ್ಲ ಈಗ ಎಲೆಕ್ಷನ್ ಆಗೋವರೆಗೆ, ಆಮೇಲೆ ಮಾಡ್ತೀವಿ. See, BJP people, they have been trying communalize the society for polarization of the votes. They have been doing.
That is why it is a laboratory of the RSS. Coastal region, particularly Mangalore, Udupi, ಅವು ಲ್ಯಾಬ್ರೇಟರಿ ಇದ್ದಾಗೆ ಅವು. ಈಗ ನಾವು ಇಷ್ಟಾದರೂ ಕೂಡ 8 ಸೀಟ್ಗೆ 7 ಗೆದ್ದಿದ್ದು ಇದರಲ್ಲಿ. ಉಡುಪಿನಲ್ಲಿ 5ಕ್ಕೆ 3 ಗೆದ್ದಿದ್ದು. ಈ ಸಲ ರಿವರ್ಸ್ ಆಗೋಯ್ತು ಅವರಿಗೆ. ನಮಗೆ ನಾವು 1 ಗೆದ್ದ, ಅವ್ರು 7 ಗೆದ್ದರು. ಸೊ ಉಡುಪಿನಲ್ಲಿ ನಾವು 1 ಗೆಲ್ಲಕ್ಕಾಗಲಿಲ್ಲ. ಸೊ ದಿಸ್ ಟೈಮ್ ದೇರ್ ವಿಲ್ ಬಿ ಎ ಚೇಂಜ್. ಜನ ಅವರ ಕಮ್ಯುನಲ್ ಪಾಲಿಟಿಕ್ಸ್ನಿಂದ ಪೀಪಲ್ ಆರ್ ಫೆಡ್ ಅಪ್. ಈಗ ನಳಿನ್ ಕುಮಾರ್ ಕಟೀಲ್ ಅವ್ರ ಕಾರ್ಯಕರ್ತರ ಸಭೆಯಲ್ಲಿ ಏನು ಹೇಳಿದ್ದಾರೆ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಡಿ, ರಸ್ತೆ ಮಾಡೋದು, ಚರಂಡಿ ಮಾಡೋದು, ಸೇತುವೆ ಮಾಡೋದು, ಕೆರೆ ಕಟ್ಸೋದು ಇವೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ, ಏನಿದ್ರು ಲವ್ ಜಿಹಾದ್ ಬಗ್ಗೆ ಮಾತಾಡಿ ಅಂತ ಹೇಳಿ ಜನ ಒಪ್ಕೊಳ್ಳೋಕೆ ತಯಾರಾಗಿದ್ದಾರೆ. ಅದನ್ನು ಲವ್ ಜಿಹಾದ್ ಬಗ್ಗೆ ಮಾತಾಡಿ. ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಆಫ್ ದಿ ರೂಲಿಂಗ್ ಪಾರ್ಟಿ ಈ ಥರ ಹೇಳಿದ್ರೆ ಜನ ಏನಂತ ಅರ್ಥ ಮಾಡ್ಕೊತಾರೆ, ಏನಂತ ತಿಳ್ಕೊತಾರೆ ಬಿ ಜೆ ಪಿಯವ್ರ ಬಗ್ಗೆ? ವಾಟ್ ಈಸ್ ದೇರ್ ಅಜೆಂಡಾ? ಹಿಜಾಬು, ಹಲಾಲು, ಹಾಜಾನು ಅವು ಇಶ್ಯೂಗಳ ಅವ್ರವ್ರ ಪದ್ಧತಿಗಳು ಅವ್ರು ಮಾಡ್ಕೊಂಡು ಹೋಯ್ತಾರಪ್ಪ. ಸಮಾಜಕ್ಕೆ ಏನಾದ್ರು ಹಾನಿ ಆಗ್ತಾ ಇದೆಯಾ ಅಥವಾ ನಮ್ಮ ದೇಶದ ಇಂಟಿಗ್ರಿಟಿಗೆ ಏನಾದ್ರು ಇದಾಗ್ತಾ ಇದೆಯಾ, ಧಕ್ಕೆ ಆಗ್ತಾ ಇದೆಯಾ, ಯು ಟೇಕ್ ಆಕ್ಷನ್ ದೇನ್. ನಮ್ಮ ದೇಶದಲ್ಲಿ ಡೆಮಾಕ್ರಸಿ ಇಸ್ ಎ ಪ್ಯಾರಮೌಂಟ್ ನಾವು ಹೇಳ್ತೀವಿ. ಕಾನ್ಸ್ಟಿಟ್ಯೂಷನ್ ಈಸ್ ಅವರ್ ಪ್ಯಾರಮೌಂಟ್. ಅದಕ್ಕೇನಾದ್ರು ಧಕ್ಕೆ ಆಗ್ತಾ ಇದೆಯಾ ಅಂಥ ವಿಚಾರಗಳಿದ್ದರೆ ನೀವು ತಗೊಳ್ಳಿ. ನಾವು ವಿ ಆರ್ ನಾಟ್ ಕಮಿಂಗ್ ದಿ ಗಿವೆ. ಬಟ್ ಸಾಮರಸ್ಯ ಹಾಳು ಮಾಡಬೇಡಿ. ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಡ್ತಕ್ಕಂಥದ್ದು, ಮನಸ್ಸುಗಳನ್ನು ಹೊಡಿತಕ್ಕಂಥದ್ದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯು ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಬೈ ಬರ್ತ್ ಐ ಆಮ್ ಎ ಹಿಂದೂ. ಹಾಗಂತೇಳಿ ನಾನು ಮನುಷ್ಯ ಅಲ್ಲತ್ತ ಹೇಳೋಕ್ಕಾಗತ್ತಾ? ಕುವೆಂಪು ಏನು ಹೇಳಿದ್ರು, ಹುಟ್ಟುವಾಗ ಎಲ್ಲ ಮಕ್ಕಳು ಕೂಡ ವಿಶ್ವಮಾನವರಾಗಿ ಹುಡ್ತವೆ, ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತವೆ. ಈ ದೇಶ ಕಟ್ಟಬೇಕಾದ್ರೆ ಚರ್ಚ್ಗಳಿಂದ, ಮಸೀದಿಗಳಿಂದ, ದೇವಸ್ಥಾನಗಳಿಂದ ಹೊರಗಡೆ ಬರ್ರಿ ಅಂತ ಹೇಳಿದ್ರು. ಸೆಕ್ಯುಲರ್ ಸ್ಟೇಟ್ ಕಟ್ಟಬೇಕಾದ್ರೆ ಇವೆಲ್ಲ ಬಿಟ್ಟು ಬರ್ರಿ ಅಂತ. ನೀವು ಅಲ್ಲೇ ಕೂತ್ಕೋತೀವಿ ಅಂದರೆ ದೇಶ ಒಗ್ಗಟ್ಟಾಗಿ ಉಳಿಬೇಕಲ್ಲಪ್ಪ. ದೇಶದ ಎಲ್ಲರೂ ಜನರು ಮನುಷ್ಯರಾಗಿ ಬದುಕಬೇಕಲ್ಲ, ಅಣ್ಣ ತಮ್ಮದಿರಂತೆ ಬದುಕಬೇಕಲ್ಲ ಎಲ್ಲರೂ. ಅದಕ್ಕೆ ವಿರೋಧ ನಮ್ಮದು ಅಷ್ಟೇ. ವಿ ಆರ್ ನಾಟ್ ಎಗ್ನೆಸ್ಟ್ ಎನಿ ರಿಲಿಜಿಯನ್, ಎನಿ ಲ್ಯಾಂಗ್ವೇಜ್, ಎನಿ ಕಲ್ಚರ್. ನಮ್ಮ ಕಲ್ಚರ್ ನಮಗೆ, ಅವ್ರ ಕಲ್ಚರ್ ಅವ್ರಿಗೆ. ಅವ್ರು ಮಾಡ್ಕೊಂಡು ಹೋಗಲಿ, ಪ್ರಾಕ್ಟೀಸ್ ಮಾಡಲಿ, ಅವ್ರು ಮಾಡಲಿ ಅವ್ರ ಕಲ್ಚರ್ನ. ನಮ್ಮ ಕಲ್ಚರ್ ನಾವು ಪ್ರಾಕ್ಟೀಸ್ ಮಾಡೋಣ. ಒಟ್ಟಿಗೆ ಬದುಕಲಿಕ್ಕೆ ತೊಂದರೆ ಆಗಬಾರದು. ಬಿಕಾಸ್ ಇಟ್ ಈಸ್ ಎ ಪ್ಲೂರಲ್ ಸ್ಟೇಟ್. ಇಂಡಿಯಾ ಈಸ್ ಎ ಪ್ಲೂರಲ್ ಸ್ಟೇಟ್. ಯಾವುದೋ ಒಂದು ಧರ್ಮ, ಒಂದು ಜಾತಿ ಈ ದೇಶ ಅಲ್ಲ ಇದು. ನಮ್ಮ ಕಾನ್ಸ್ಟಿಟ್ಯೂಷನ್ನು ಪ್ಲೂರಲ್ ಸ್ಟೇಟ್ನ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ಅಲ್ವಾ? Congress comes to power, the government is going to curb these fringe elements on both the sides, left wing, right wing. No right wing, left wing. We are right, left thinking people. That means to say, we go by the principle, all are before law, equal protection of law. That is Article 14 of the Indian Constitution. All are equal before law,
ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಯು ವಿಲ್ ಗೋ ಬೈ ದಟ್. ನಮ್ಮ ಧರ್ಮದ ಬಗ್ಗೆ ನಾವು ಒಪ್ಕೋಬೇಕು. ನಮ್ಮ ಧರ್ಮ ನಾವು ಒಪ್ಕೊಂಡು ಅದನ್ನು ಪಾಲನೆ ಮಾಡ್ತೀವಿ. ಆದರೆ ಪರಧರ್ಮದ ಸಹಿಷ್ಣುತೆ ಇರಬೇಕು. ದಟ್ ಶುಡ್ ಬಿ ದಿ ಮೋಟೋ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೋಡಪ್ಪ, ಕನ್ವರ್ಷನ್ ಆಗಲಿಕ್ಕೆ ಅವಕಾಶ ಇದೆ ಅಲ್ವಾ? ಬಲಾತ್ಕಾರವಾಗಿ ಯಾರನ್ನೂ ಕನ್ವರ್ಟ್ ಮಾಡಬೇಡಿ ಅಂತ ಹೇಳ್ತಾರೆ ಅಷ್ಟೇ. ಈಗ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ರೈಟ್ ಟು ಕನ್ವರ್ಷನ್. ನಾನು ಯಾವ ಧರ್ಮ ಹೋಗೋಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನನಗೆ ಸ್ವಾತಂತ್ರ್ಯ ಇದೆ. ದಟ್ ಈಸ್ ಆರ್ಟಿಕಲ್ 21. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ. ಹಿಂದೂ ಧರ್ಮ ಪ್ರಾಕ್ಟೀಸ್ ಮಾಡಲಿಕ್ಕೆ ನನಗೆ ಹಕ್ಕಿದೆ. ಸಪೋಸ್ ನಂಗೆ ಹಿಂದೂ ಧರ್ಮ ಬೇಡ ಅಂದರೆ ಬೇರೆ ಧರ್ಮಕ್ಕೆ ಹೋಗೋಕ್ಕೂ ಹಕ್ಕಿದೆ. ಫಾರ್ ಎನಿಬಡಿ, ಟು ಆಲ್ ಸಿಟಿಜನ್ಸ್, ರೈಟ್ ಟು ಕನ್ವರ್ಷನ್. ಆದರೆ ಬಲಾತ್ಕಾರವಾಗಿ ಕನ್ವರ್ಟ್ ಮಾಡಬೇಡಿ. ಅಥವಾ ಬಲಾತ್ಕಾರವಾಗಿ ನೀವು ಕಾನೂನು ಮಾಡಿ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಆಂಟಿ ಕನ್ವರ್ಷನ್ ಲಾ ಅಂತ ಮಾಡಿದ್ದಾರೆ. ಅದು ಈಸ್ ಇಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಇಟ್ ವೈಲೇಟ್ಸ್ ಆರ್ಟಿಕಲ್ 21. ಸರ್, SDPI ಇಂದ ಸಮಸ್ಯೆ ಆಗುತ್ತೆ ಸರ್ ನಿಮಗೆ? SDPI, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಅದು ಒಂದು ಪೊಲಿಟಿಕಲ್ ಪಾರ್ಟಿ, ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ. ಲಾಸ್ಟ್ ಟೈಮು ಚಿಕ್ಕಪೇಟೆಯಲ್ಲಿ ದೇವರಾಜು ಅದರಿಂದ ಸೋತೋದ್ರು. ಆಲ್ಮೋಸ್ಟ್ 8,000 10,000 ಸ್ಮಾಲ್ ಮಾರ್ಜಿನಲ್ ಹೊರಟಾಯ್ತು. ಸೊ ಈಗ ದೇ ಆರ್ ಪ್ಲಾನಿಂಗ್ ಟು ಪುಟ್ ಹೆವಿ. ಇಲ್ಲ, ಈ ಸಾರಿ ಜನ ಪರ್ಟಿಕ್ಯುಲರ್ಲಿ ಮೈನಾರಿಟಿ ಕಮ್ಯುನಿಟೀಸ್, ದೇ ಸಪೋರ್ಟ್ ಕಾಂಗ್ರೆಸ್ ಪಾರ್ಟಿ ಬಿಕಾಸ್ ದೇ ಡು ನಾಟ್ ವಾಂಟ್ communal party should come to power. ಅದರಿಂದ ಈಗ ಐ ಡೋಂಟ್ ಥಿಂಕ್ SDP ಅವ್ರ ಕ್ಯಾಂಡಿಡೇಟ್ ಹಾಕಿರ್ತಾರೆ. ಅನೇಕ ಕಡೆಗಳಲ್ಲಿ ಹಾಕಿರ್ತಾರೆ. ಹಿಂದೆನೂ ಕಾರ್ಪೊರೇಷನ್ ಎಲೆಕ್ಷನ್ಗಳು ಹಾಕಿದ್ದಾರೆ, ಅಸೆಂಬ್ಲಿನಲ್ಲಿ ಹಾಕಿದ್ದಾರೆ, ಈಗಲೂ ಹಾಕ್ಬೋದು. ಬಟ್ ಅಲ್ಟಿಮೇಟ್ಲಿ ಪೀಪಲ್ ದೇ ವಿಲ್ ಡಿಸೈಡ್ ಯಾವ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ. ನೋಡಪ್ಪ, BJP ಈಸ್ ಡಿಫರೆಂಟ್, ಕಾಂಗ್ರೆಸ್ ಈಸ್ ಡಿಫರೆಂಟ್. ಹಾಗಾದರೆ ನಾವು 14 ಕುರುಬರು ಕೊಟ್ಟಿದ್ದೇವೆ, ಅವ್ರು 7 ಕೊಟ್ಟವ್ರೆ. ಏನಂತ ಕರಿಬೇಕು ಅದಕ್ಕೆ? ಮುಸ್ಲಿಮರಿಗೆ 1 ಸೀಟ್ ಕೊಟ್ಟಿಲ್ಲ, ಏನಂತ ಕರಿಬೇಕು? ಕೆನ್ ವಿ ಕಾಲ್ ಇಟ್ ಎಸ್ ಎ ಸೆಕ್ಯುಲರ್ ಪಾರ್ಟಿ? ಎಷ್ಟು ಜನ ಬ್ಯಾಕ್ ಕ್ಲಾಸಲ್ಲಿ ಕೊಟ್ಟವ್ರೆ ಟಿಕೆಟನ್ನು? ಆದರೂ ನಾವು 51 ಸೀಟ್ ಕೊಟ್ಟಿದ್ದೀವಿ. ಹೋದ ಸರಿ 47 ಕೊಟ್ಟಿದ್ದು, ಈ ಸರಿ ಇನ್ನೂ ಜಾಸ್ತಿ ಕೊಟ್ಟಿದ್ದೀವಿ. ನಾವು ಯಾವ ಜಾತಿ ಮೇಲೆ ವಿನಬಿಲಿಟಿ ಕ್ರೈಟೀರಿಯಾ ಇಟ್ಕೊಂಡು ಮಾಡಿದ್ದೀವಿ, ಜೊತೆ ಸೋಷಿಯಲ್ ಜಸ್ಟಿಸ್ ಆಲ್ಸೋ ಅದನ್ನು ಫಾಲೋ ಮಾಡಿದ್ದೀವಿ. ಕೊಡ್ತಿಲ್ಲ ಅಂತ ಸೌತ್ ಕರ್ನಾಟಕ ನಾರ್ತಲ್ಲಿ ಹೆವಿಯಾಗಿ ಕೊಡ್ತಿದೆ, ಸೌತಲ್ಲಿ ಅಷ್ಟು ಕೊಡ್ತಾ ಇಲ್ಲ. ಈ ಕೆಲವೊಂದು ಜಾಗ ಏನೋ ಬಿಟ್ಟು ಅವ್ರು ಕೊಡ್ತಾ ಇಲ್ಲ ಲಿಂಗಾಯತ್ಸ್ಗೆ ಅಂತ ಅವ್ರ ಕಂಪ್ಲೇಂಟ್. ಮೈಸೂರಿನಲ್ಲಿ ಎಷ್ಟು ಜನ ಕೊಟ್ಟವ್ರೆ BJP ಅವರು? ಕೊಡಗಿನಲ್ಲಿ ಎಷ್ಟು ಜನ ಕೊಟ್ಟವ್ರೆ? ಮತ್ತೆ ಆ್ಯಸ್ ಇಫ್ ದಟ್ ಎಲ್ಲ ಚಾಮರಾಜನಗರದಲ್ಲಿ 2 ಕೊಟ್ಟಿದ್ದಾರೆ, ಮೈಸೂರಿನಲ್ಲಿ 1 ಕೊಟ್ಟಿಲ್ಲ. ಹಾಸನದಲ್ಲಿ ಕೊಟ್ಟಿದ್ದಾರಾ? ಅಲ್ಲ, ಇದರಲ್ಲಿ ಮಂಡ್ಯದಲ್ಲಿ ಕೊಟ್ಟಿದ್ದಾರಾ? ಮತ್ತೆ ಹಾಸನದಲ್ಲೂ 1 ಕೊಟ್ಟಿದ್ದಾರೆ.
ಆ ಥರ ಏನಿಲ್ಲ. ಎಲ್ಲೆಲ್ಲಿ ಗೆಲ್ತಾರೆ ವೀರಶೈವರು ಅವ್ರಿಗೂ ಕೊಡಲೇಬೇಕು. ಅದನ್ನು ಮಾಡಿದ್ದೀವಿ ನಾವು. ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕಂಥ ಕೆಲಸನೂ ಕೂಡ ಮಾಡಿದ್ದೀವಿ. ಈಗ ಅಲ್ಪಸಂಖ್ಯಾತರಿಗೆ 15 ಸೀಟ್ ಕೊಟ್ಟಿದ್ದೀವಿ, ಅವ್ರು 1 ಕೊಟ್ಟಿಲ್ವಲ್ಲ. ಕ್ರಿಶ್ಚಿಯನ್ರಿಗೆ 2 ಕೊಟ್ಟಿದ್ದೀವಿ, ಅವ್ರು 1 ಕೊಟ್ಟಿಲ್ವಲ್ಲ. ಏನು ಅವ್ರು 14% ಇದ್ದಾರಲ್ಲಪ್ಪ ಮುಸಲ್ಮಾನರು, ಅವ್ರಿಗೆ 1% 1 ಟಿಕೆಟ್ ಕೊಟ್ಟಿಲ್ಲ ನೀವು. ಹಾಂ, ಸರ್ ಸಿಟಿನಲ್ಲಿ ಬಿಜೆಪಿ 1 ಇಲ್ಲ 2 ಕೇಳ್ತಾ ಇದ್ರು, ಲಾಸ್ಟ್ ಕೊನೆ ಪಕ್ಷ 1 ಕೊಡಿ ಅಂತ ಕೇಳಿದ್ರು. ನಿಂಗೆ ಎಲ್ಲಿ ಸಿಟಿನಲ್ಲಿ ಪುಟ್ಟರಾಜು ಮತ್ತೆ ಗಂಗಾಧರ ಲಿಂಗಾಯತರಿಗೆ ಕೊಡಬಾರ್ದು ಅಂತಲ್ಲ, ಮೊದಲೇ ಪುಟ್ಟಣ್ಣನು ಕೊಟ್ಬಿಟ್ಟಿದ್ರು ರಾಜಾಜಿನಗರದಿಂದ. ಇಲ್ಲಿ ದೇವರಾಜ್ ಅಂತ ಸೀನಿಯರ್ ಲೀಡ್ರ್ ಇದ್ದಾರೆ ಚಿಕ್ಕಪೇಟೆನಲ್ಲಿ, ಅಲ್ಲಿ ಕೇಳಿದರು. ಅಲ್ಲಿ ಕಷ್ಟ ಆಗುತ್ತೆ ಅಂಥೇಳಿ ದೇವರಾಜ್ ಸೀನಿಯರ್ ಲೀಡ್ರ್ ಇದ್ದಾನೆ ಅಂಥೇಳಿ ಅವ್ರಿಗೆ ಕೊಟ್ಟಿದ್ದೀವಿ. ಹಂಗಾಗಿ ಅಕಾಮಡೇಟ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ನಾಡ್ದಟ್ಟು ಅವ್ರಿಗೆ ಕೊಡಬಾರ್ದು ಅಂತಲ್ಲ. ಸೋಮಣ್ಣ ಬರೋ ಸಾಧ್ಯತೆ ಇತ್ತು ಸರ್, 2 ರೌಂಡ್ ಟಾಕ್ಸ್ ಆಗಿತ್ತು ನಿಮ್ಮ ಜೊತೆ ಡಿ.ಕೆ ಅವ್ರ ಜೊತೆಯಿಂದ. ಈ ಸೋಮಣ್ಣ ಅವರು ಕಾಂಗ್ರೆಸ್ ಬರೋ ಸಾಧ್ಯತೆಗಳಿತ್ತ? ನನ್ನ ಜೊತೆ ಯಾಕೆ ಬರ್ತಾರೆ ಅವ್ರು? ನನ್ನ ಎದುರಾಳಿ ಇದ್ದಾರೆ, ಅವ್ರು ಹೆಂಗ್ರಿ ಬರ್ತಾರೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ನನ್ನ ಜೊತೆ ಏನು ಮಾತಾಡಿರಲಿಲ್ಲ ಅವರು. ಯಾರ ಜೊತೆ ಮಾತಾಡಿದ್ದು ಗೊತ್ತಾ ನಿಮ್ಗೆ? ಯಾರ ಜೊತೆ ಮಾತಾಡಿದ್ರ? ನನಗಲ್ಲಪ್ಪ, ನನಗೂ ಹೌದಾ? ನಿಮ್ಗೆ ಹೇಳಿದ್ರ ಮಾತಾಡದೆ ಅಂತ? ಕೇಳ್ತೀನಿ, ಅದಕ್ಕೆ ನನಗೆ ಗೊತ್ತಿಲ್ಲಪ್ಪ. ನನಗಂತೂ ಗೊತ್ತಿಲ್ಲಪ್ಪ ಸೋಫಾರ್. ಯಾಕಂದರೆ ನಾನು ಇಲ್ಲಿರೋದನ್ನೆಲ್ಲ ಹೇಳೋಕ್ಕೆ ಹೋಗ್ಬಾರ್ದಲ್ಲ. ನನ್ನ ಜೊತೆ ಅಂತೂ ಸೋಮಣ್ಣ ಮಾತಾಡಿರಲಿಲ್ಲ, ಅದರಿಂದ ನನಗೇನು ಗೊತ್ತಿಲ್ಲ. ನಾವು ಕ್ಲೀನ್ ಆಗ್ತಿರಲ್ಲ ಅಂತಲ್ಲ, ಒಂದು ಸಾರಿ ತಪ್ಪು ಮಾಡೋದ ಮೇಲೆ ಆ ತಪ್ಪಿಗೆ ಶಿಕ್ಷೆ ಪಶ್ಚಾತ್ತಾಪ ಪಟ್ಟು ತಿಪ್ಪಿದ ಮೇಲೆ ದೇರ್ ಎಂಡ್ಸ್ ದಿ ಮ್ಯಾಟರ್. ಯಾರು ತಪ್ಪು ಮಾಡಿಲ್ಲ ಅನ್ನೋದು ಅವರ ವಾದ, ಮಾಡಿಲ್ಲ ಅಂತ. ನಾವು ಅದನ್ನು ಮಾಡಿದ್ದಾರೆ ಅಂತ ವಾದ ಮಾಡಿದ್ದು, ಮಾಡಿಲ್ಲ ಅಂತ ಆಯಿತು. ಅವ್ರು ಅದಕ್ಕೋಸ್ಕರ ಶಿಕ್ಷೆ ಅನುಭವಿಸಿದ್ದಾರೆ, ಪಶ್ಚಾತ್ತಾಪ ವ್ಯಕ್ತ ಮಾಡಿದ್ದಾರೆ. ಅದರಿಂದ ಮತ್ತು ಅದನ್ನೇ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಯಾವುದಿದೆಯಪ್ಪ? So he has become your blue-eyed boy. ಯಾರು? Saudi. No, he's not a blue-eyed boy. He's a senior leader of he was a senior leader of the BJP party. ಅಲ್ವಾ? ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರಲ್ವಾ? ಹಾಂ, ಮತ್ತು ಸೀನಿಯರ್ ಲೀಡರ್ ಅಲ್ವಾ? ನಾನು ಯಾರನ್ನೂ ಅಪೀಸ್ ಮಾಡಲ್ಲ. ಐ ವಿಲ್ ಗೋ ಬೈ ದಿ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಎಲ್ಲರನ್ನೂ ಪ್ರೀತಿಸ್ತೀನಿ, ಎಲ್ಲರನ್ನೂ ಗೌರವಿಸ್ತೀನಿ, ಎಲ್ಲ ಧರ್ಮದವ್ರನ್ನೂ ಪ್ರೀತಿಸ್ತೀನಿ, ಎಲ್ಲ ಜಾತಿಯವ್ರನ್ನೂ ಪ್ರೀತಿಸ್ತೀನಿ. ಅದು ನಮಗೆ ಕಾನ್ಸ್ಟಿಟ್ಯೂಷನ್ ಹೇಳ್ಕೊಟ್ಟಿರೋದು, ಅದನ್ನು ಮಾಡ್ತೀವಿ. ಮುಸಲ್ಮಾನರ ಅಪೀಸ್ಮೆಂಟ್ ಅಂದ್ರೆ ಏನು? ಅವ್ರ ಪರವಾಗಿ ಮಾತಾಡಿದ್ರೆ ಅವ್ರಿಗೂ ರಕ್ಷಣೆ ಸಿಗಬೇಕು ಅಂತಂದರೆ ಅಪೀಸ್ಮೆಂಟಾ? ಅವ್ರಿಗೂ ನ್ಯಾಯ ಸಿಗಬೇಕು ಅಂತಂದರೆ ಅಪೀಸ್ಮೆಂಟಾ? ಹಾಂ, ಅವ್ರಿಗೂ ಕಾರ್ಯಕ್ರಮಗಳು ಕೊಡ್ತೀವಿ ಅಂದರೆ ಅಪೀಸ್ಮೆಂಟ್ ಆಗ್ತದಾ? ಅವರಲ್ಲೂ ಬಡವರು ಇಲ್ವಾ? ನೀವು ಸಾಚಾರ್ ರಿಪೋರ್ಟ್ ಓದಿ, ಸಾಚಾರ್ ಕಮಿಟಿ ರಿಪೋರ್ಟ್ ಓದಿ ನೋಡಿ. ಎಷ್ಟು ಎಜುಕೇಷನಲ್ಲಿ ಹಿಂದುಳಿದಿದ್ದಾರೆ, ಉದ್ಯೋಗದಲ್ಲಿ ಎಷ್ಟು ಜನ ಇದ್ದಾರೆ, ಶ್ರೀಮಂತರು ಎಷ್ಟು ಜನ ಇದ್ದಾರೆ, ಓದಿ ಅವ್ರನ್ನ. ಅಪೀಸ್ಮೆಂಟ್ ನಾನು ಮಾಡೋಕ್ಕೋಗಲ್ಲ, ಯಾರಿಗೂ ಅಪೀಸ್ಮೆಂಟ್ ಮಾಡಲ್ಲ. ಅಪೀಸ್ಮೆಂಟ್ ಅಂತ ಈಗ ಮುಸಲ್ಮಾನರಿಗೆ ಟಿಕೆಟ್ ಕೊಡದೇ ಇರೋದೇ ಅದೇನು ಏನಂತ ಕರಿತೀರಿ ಅದಕ್ಕೆ? 1 ಟಿಕೆಟ್ ಕೊಡಲಿಲ್ಲ 224ರಲ್ಲಿ ಅಂತಂದ್ರೆ ಏನಂತ ಕರಿಬೇಕು ಅದಕ್ಕೆ? ನೀವು ಹೇಳಿ. ಹಾಂ, ಅದು ಸೆಕ್ಯುಲರ್ ಅಂತ ಕರೆಯೋದಾ ಅಥವಾ ನಾನ್ ಸೆಕ್ಯುಲರ್ ಅಂತ ಕರೆಯೋದಾ? ಹೇಳಿ. They want to make India as ಹಿಂದೂ ರಾಷ್ಟ್ರ. ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋದು ಬಿ ಜೆ ಪಿಯವರು ಸ್ಲೋಗನ್. ಅದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್.
It is a plural state. India is a plural state. ಅದ್ರ ಬದಲು ಹಿಂದೂ ರಾಷ್ಟ್ರ ಮಾಡ್ತೀವಿ ಅವೆಲ್ಲ ಮಾಡ್ತೀವಿ ಅಂತಲ್ಲ. ಈಗ ದೇಶ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಯೋಚನೆ ಮಾಡಬೇಕು. ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ, ಹಿಂದುತ್ವ ಮಾಡ್ತೀವಿ, ಅವೆಲ್ಲ ರೆಲೆವೆಂಟ್ ಅಲ್ಲ. ದೇಶದಲ್ಲಿ ಎಲ್ರಿಗೂ ಬದುಕೋಂಥ ಅವಕಾಶಗಳಿರಬೇಕು, ಎಲ್ರಿಗೂ ಕೆಲಸ ಸಿಕ್ಕಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು. ಗೊತ್ತಾಯ್ತಾ? ಅದು ಬಿಟ್ಟು ಹಿಂದುತ್ವ ಮಾಡ್ತೀವಿ, ಹಿಂದೂ ರಾಷ್ಟ್ರ ಮಾಡ್ತೀವಿ ಅನ್ನೋದು ದೇ ಆರ್ ನಾಟ್ ಅಟ್ ಆಲ್ ರೆಲೆವೆಂಟ್, ದೇ ಆರ್ ನಾಟ್ ಸೂಟೆಡ್ ಟು ಅವರ್ ಕಂಟ್ರಿ. ಸಾಕಲ್ವಾ? ಭಾಳ ಹೊತ್ತು ಮಾತಾಡಿದ್ದೀವಲ್ಲ. ತುಂಬಾ ಚೆನ್ನಾಗಿದೆ. ಸರ್ ತುಂಬಾ ಚೆನ್ನಾಗಿತ್ತು ಸರ್. ಸರ್ ದೇವೇಗೌಡ ಫ್ಯಾಕ್ಟರ್ ಈಗಲೂ ಹಳೆ ಮೈಸೂರಲ್ಲಿ ವರ್ಕೌಟ್ ಆಗಿದೆ. ದೇವೇಗೌಡರನ್ನೇ ಕೇಳಿ, ನಾನು ದೇವೇಗೌಡರ ಬಗ್ಗೆ ಮಾತಾಡಲ್ಲ. ಓಕೆ, ಥ್ಯಾಂಕ್ ಯು.